ನಮಸ್ಕಾರ. ಈ ವಾರದ ಚೆಂಬೈ ವೈದ್ಯನಾಥ ಭಾಗವತರವರಿಗೆ ಪ್ರಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯ ಸರಣಿಯನ್ನು ಮುಂದುವರಿಸ್ತಾ ಇದ್ದೇನೆ. ಚೆಂಬೈ ವೈಭವ. ಚೆಂಬೈ ವೈದ್ಯನಾಥ ಭಾಗವತರು ಎಲ್ರಿಗೂ ಪರಿಚಯ ಇದೆ. ಚೆಂಬೈ ಭಾಗವತರು ಅಂತ ಹೆಸರು, ಅಥವಾ ಚೆಂಬೈ ಅಂತೇಳಿ ಕರೆಯೋದು. ಕೆಲವರಿಗೆ ವೈದ್ಯನಾಥ ಭಾಗವತರು ಅಂತ ಹೆಸರು ಗೊತ್ತಿಲ್ಲ. ಚೆಂಬೈ ಅಂದರೆ ಪಾಲ್ಘಾಟಿನ ಹತ್ತಿರದ 96 ಗ್ರಾಮಗಳಲ್ಲಿ ಒಂದು ಗ್ರಾಮ. ಚೆಂಬೈಯವರು ಹುಟ್ಟಿದಲ್ಲಿ 1896. ಅರಿಯಾಕುಡಿಯವರು 1890 ಅಂತ ಹೇಳಿದ್ದೆ ನಾನು. ಇನ್ನು ನಾನು ಒಂದು ಅದೇ ಕಾಲದ ಘಟ್ಟದಲ್ಲಿಯೇ ಸುತ್ತಾಡ್ತಾ ಇದ್ದೇನೆ. ಕೇರಳದ ಚೆಂಬೈಯವರು ಪಾರ್ವತಿ ಅನಂತರಾಮ ಭಾಗವತರವರಿಗೆ ಹುಟ್ಟಿರ್ತಾರೆ. ಅವರು ಬ್ರಾಹ್ಮಣ ವರ್ಗದಲ್ಲಿ ಸ್ವಲ್ಪ ಕೆಳ ವರ್ಗಕ್ಕೆ, ಚೋಳಿಯನ್ ಬ್ರಾಹ್ಮಣರು ಅಂತ ಅವರಿಗೆ ಸ್ವಲ್ಪ ಕೆಳಗೆ ಅವರ ಮಟ್ಟ. ಅವರಿಗೆ ಒಬ್ಬ ತಮ್ಮ, ಅವ ಸುಬ್ರಹ್ಮಣ್ಯ, ಕರೆಯೋದು ಚುಪ್ಪಾಮಣಿ ಅಂತ. ಚುಪ್ಪಾಮಣಿ ಹೋಗಿ ಸುಪ್ಪಾಮಣಿ ಆಯ್ತದು. ಇವರು ವೈದ್ಯನಾಥ, ಕರೆಯೋದು ವೈತಿ ಅಂತ. 2 ವರ್ಷದ ವ್ಯತ್ಯಾಸ. ಇವರಿಗೆ ಸಂಗೀತ ಅಭ್ಯಾಸ ಮಾಡಿಸಿದ ಅಪ್ಪನೇ ಅನಂತರಾಮ ಭಾಗವತರು, ಅವರೇ ಗುರುಗಳು. ಇಬ್ಬರು ಅಣ್ಣ ತಮ್ಮಂದರನ್ನು ಒಟ್ಟೊಟ್ಟಿಗೆ ಹಾಡಿಸಿದರು. ಹಾಗೆ ಜಂಟಿ ಗಾಯನ ಇಬ್ಬರದ್ದು. ಸಣ್ಣ ಹುಡುಗರಾಗಿದ್ದುಕೊಂಡು ಏರು ಸ್ಥಾಯಿಯಲ್ಲಿ ಹಾಡುತ್ತಿದ್ದಂಥ ಧ್ವನಿ ಕೇಳಿ ಅಕ್ಕಪಕ್ಕದಲ್ಲಿದ್ದ ಜನರು ಓಡಿ ಬರ್ತಿದ್ರಂತೆ ಕೇಳಲಿಕ್ಕೆ. ಅಪ್ಪನಿಗೆ ವಯಲಿನ್ ನುಡಿಸೋದಕ್ಕೆ ಗೊತ್ತಿದೆ. ಇಬ್ಬರು ಮಕ್ಕಳನ್ನು ಎದುರಿಟ್ಟುಕೊಂಡು ತಾನು ವಯಲಿನ್ ನುಡಿಸ್ತಾ 1904ರಲ್ಲಿ ಮೊದಲನೇ ಕಚೇರಿಯನ್ನು ಏರ್ಪಾಟು ಮಾಡಿದರು. ಭಾರಿ ದೊಡ್ಡ ಸಕ್ಸಸ್. ಮನೆಯಲ್ಲಿ ಕಾಡು ಬಡತನ. ಹಾಗಾಗಿ ಏನು ಮಾಡಬೇಕು ಅಂತ ತಿಳಿಯದೆ ಅವರು ಸಾಲ ಕೇಳಲಿಕ್ಕೆ ಹೋಗ್ತಾರೆ. ಒಲಪ್ಪ ಮಣ ಅಂತ ಹೇಳುವ ಒಬ್ಬ ಜಮೀನ್ದಾರರ ಯಜಮಾನರ ಹತ್ರ, ಆ ಕುಟುಂಬದ ಯಜಮಾನರ ಹತ್ರ 2,000 ರೂಪಾಯಿ ಆಗಿನ ಕಾಲದಲ್ಲಿ ಸಾಲ ಕೇಳಿದ್ರಂತೆ. ಹಂಗೆ ಅಷ್ಟು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು. ಆದರೆ ಅವರೊಂದು ಲೆಟರ್ ಬರೆದರು ಎಲ್ಲ ಕೇರಳದ ಜಮೀನ್ದಾರರುಗಳಿಗೆ, ಸಂಗೀತದ ಪೋಷಕರುಗಳಿಗೆ ಒಂದು ಪತ್ರ ಬರೆದರು. ಈ ಇಬ್ಬರು ಮಕ್ಕಳು ಭಾಳ ಚೆಂದ ಹಾಡ್ತಾರೆ, ಇವರನ್ನು ನೀವು ಎಲ್ಲಿಯಾದರೂ ಸಂಗೀತವನ್ನು ಸಂಗೀತ ಕಚೇರಿಗೋಸ್ಕರ ಕರೆಸಿದರೆ ಒಳ್ಳೆ ರೀತಿಯಲ್ಲಿ ಅವರನ್ನು ಸನ್ಮಾನ ಮಾಡಿಸಿ ಅವರಿಗೆ ದುಡ್ಡು ಕೊಟ್ಟರೆ ಅವರ ಜೀವನ ನಿರ್ವಹಣೆ ಚೆನ್ನಾಗಿ ಆಗ್ತದೆ. ಅನಂತರಾಮ ಭಾಗವತರಿಗೆ ಒಂದು ಮಗಳಿದ್ದಾಳೆ, ಅವಳಿಗೊಂದು ಮದುವೆ ಆಗಬೇಕಾಗಿದೆ, ಅದಕ್ಕೆ ದುಡ್ಡಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಈ ಮಕ್ಕಳಿಬ್ಬರನ್ನು ನೀವೆಲ್ಲ ಹಾಡಿಸಿ ಅದರಿಂದ ನೀವು ಕೊಟ್ಟಂಥ ದುಡ್ಡಿನಲ್ಲಿ ಅವರ ಅಕ್ಕನ ಮದುವೆ ಆಗ್ತದೆ ಅಂತ ಪತ್ರ ಬರೆದರು. ಮಲಬಾರ್ ಕೊಚ್ಚಿನ್ನಲ್ಲಿ ಈ ಇಬ್ಬರು ಮಕ್ಕಳನ್ನು ಅನಂತರಾಮ ಭಾಗವತರು ಸುತ್ತಿದ್ದು. ಪ್ಯಾಂಪ್ಲೆಟ್ ಹಂಚಿ, ನಮ್ಮ ಇಬ್ಬರ ಮಕ್ಕಳು ನಿಮ್ಮ ವಿವಾಹ ಕಚೇರಿಗೆ ಹಾಡು ಬೇಕೇ? ಹಾಗೆ ಜಮೀನ್ದಾರರುಗಳೆಲ್ಲ ಕರೆಸಿ ಕೊಟ್ಟ ದುಡ್ಡಿನಲ್ಲಿ ಚೆಂಬಯ್ಯ ಮಗ ಅಕ್ಕ ಅವರದ್ದು ಮದುವೆ ಮಾಡಿಬಿಟ್ರು. ಹೇಗಾದರೂ ಕಷ್ಟಪಟ್ಟು 1908ಕ್ಕೆ ಅಂದರೆ 14 ವರ್ಷ ವೈದ್ಯನಾಥ ಭಾಗವತರು
ಅವರಿಗೆ. ಗುರುವಾಯೂರಿಗೆ ಹೋಗ್ತಾರೆ. ಗುರುವಾಯೂರಿನಲ್ಲಿ ದೇವಸ್ಥಾನದಲ್ಲಿ ಪ್ರಪ್ರಥಮ ಭೇಟಿಯೆಲ್ಲ ಮಾಡಿ ಕಚೇರಿಯೆಲ್ಲ ಹಾಡಿ ಕಡೆಗೆ ಹೊರಗೆ ಬರುವಾಗ ಒಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಪೇದೆ ಎದುರಾದ. ನೀವು ಬರಬೇಕಂತೆ ಪೊಲೀಸ್ ಸ್ಟೇಷನಿಗೆ ಅಂತ. ಅಪ್ಪನಿಗೆ ಮಕ್ಕಳಿಬ್ಬರಿಗೆ ಹೆದರಿ ಕಂಗಾಲು, ಇದೆಂಥದ್ದಿದು ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ. ಅಲ್ಲಿ SI ಎದುರಿನಲ್ಲಿ ಈ ಇಬ್ಬರು ಮಕ್ಕಳನ್ನು ನಿಲ್ಲಿಸಿ, ಇದೇ 2 ಮಕ್ಕಳು ಅಲ್ಲಿ ಹಾಡಿದವರು ಅಂತೇಳಿ, ಹಾಡು ನೋಡುವ ಅಂತ ಪೊಲೀಸ್ ಸ್ಟೇಷನಲ್ಲಿ ಹಾಡಿಸಿದರು. ಇವರ ದೊಂಡೆ ಕೇಳಿ ಪೊಲೀಸ್ ಸ್ಟೇಷನವರು ಸ್ವಲ್ಪ ನಿಧಾನ ಹಾಡಿ ಅಂತೇಳಿ ಹೇಳಿರ್ಬೋದು. ಇರಲಿ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸಿಗೆ ಬಹಳ ಖುಷಿಯಾಗಿ 115 ರೂಪಾಯಿ ಅಲ್ಲಿಯೇ ತನ್ನ ಜೇಬಿನಿಂದ ಚೆಂಬಯ್ಯವರಿಗೆ ಕೊಟ್ಬಿಟ್ರಂತೆ, ಇಬ್ಬರಿಗೆ ಸಹ. ಅದಕ್ಕೆ ಉಳಿದೆಯಾ ಬಡಜೀವ ಅಂತ. ಇದು ಏನೋ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಹೋದದ್ದು. ವಾಪಸ್ ಬರುವಾಗ ಈ ಪೊಲೀಸ್ನವರದ್ದು ದುಡ್ಡು ನಮಗೆ ಬೇಡ, ಅದನ್ನು ಹೋಗಿ ದೇವರಿಗೆ ಹಾಕುವ ಅಂತೇಳಿ ಹೋಗಿ ಪುನಃ ಗುರುವಾಯೂರಿಗೆ ಹೋಗಿ ದೇವರದ ಹುಂಡಿಗೆ ಆ 115 ರೂಪಾಯಿಯನ್ನು ಹಾಕಿ ಕೈ ತೊಳೆದು ಕೂತರು. ಹೀಗೆ ಇವರ ಪ್ರಾರಂಭ. ಒಂದು ಸಲ ಗುರುವಾಯೂರಿನಲ್ಲಿ ಯಾರೋ ಒಬ್ಬ ತಂಜಾವೂರಿನ ಒಬ್ಬ ಹಾಡುಗಾರ ಬಂದ. ಇವರು ಕೇಳಲಿಕ್ಕೆ ಹೋದರು. ಅದ್ಭುತವಾಗಿ ಹಾಡ್ತಾ ಇದ್ದಾರೆ, ಕೇಳಿ ಬಹಳ ಪ್ರೇರಣೆ ಆಯಿತು. ಆ ಹಾಡು ಇವರಿಗೆ ಸ್ವಲ್ಪ ಗೊತ್ತಿದೆ, ಕಲ್ತ್ಕೊಂಡು ಬಿಟ್ರು. ವೈದ್ಯನಾಥ ಭಾಗವತರು ಕಲ್ತರು, ವೈತಿ. ಆದರೆ ಅದರ ಚರಣ ಸ್ವಲ್ಪ ನೆನಪಾಗಲಿಲ್ಲ. ಅವ್ರು ಎಂತ ಹೇಳಿದ್ದಾರೆ ಅಂತ. ಟೇಪ್ ರೆಕಾರ್ಡರ್ ಇತ್ತ ಅಥವಾ ಟ್ರಾನ್ಸೆಂಡ್ ಇತ್ತ ಅಥವಾ ಏನಾದರೂ, ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಲ್ಲದೆ ಬರೀ ಇದೇ ಎಲ್ಲ ಸಾಫ್ಟ್ವೇರು ಹಾರ್ಡ್ವೇರು, ಇದನ್ನೆಲ್ಲ ಕೇಳಿಕೊಂಡು ರೆಕಾರ್ಡ್ ಮಾಡಿಕೊಂಡದ್ದನ್ನೇ ನೆನಪಿಸಿಕೊಂಡು ಹೇಳಬೇಕಿತ್ತು. ವೈತಿ ಆ ತಂಜಾವೂರಿನ ದೊಡ್ಡ ಪ್ರಖ್ಯಾತ ಹಾಡುಗಾರ ಅವರ ಅಲ್ಲಿಗೆ ಹೋಗಿ ಕಾಲಿಗೆ ಅಡ್ಡ ಬಿದ್ದು, ಅದ್ಭುತವಾಗಿ ಹಾಡಿದ್ದೀರಿ, ನಿಮ್ಮ ಹಾಡು ಬಹಳ ಚೆನ್ನಾಗಾಯಿತು, ನನಗೆ ಸ್ವಲ್ಪ ಹಾಡಲಿಕ್ಕೆ ಸ್ವಲ್ಪ ಬರ್ತದೆ ಈಗ, ಆದರೆ ಚರಣ ಮಾತ್ರ ಮರ್ತೋಯ್ತು, ಒಂದು ಸ್ವಲ್ಪ ಹೇಳಿಕೊಡ್ತೀರಾ? ಅದು ಮರಂದು ಪೋಚಿ, ಅದು ಮರ್ತೋಯ್ತು ಅಂತ ಹೇಳಿದರು. ಹೇಳಿಲ್ಲ ಬ್ರಾಹ್ಮಣ. ಇವರು ಈ ಹುಡುಗನಿಗೆ ಇದು ಅರ್ಥ ಆಗೋದಿಲ್ಲ. ಒಂದು ಅಪ್ಪನ ಹತ್ರ ಹೇಳಿದ್ದು, ಅವರು ಹೇಳಿಕೊಟ್ಲಿಲ್ಲ ಅಂತ. ಅವ ಹೇಳಿಕೊಡ್ಲಿಕ್ಕಿಲ್ಲ, ಅದೆಲ್ಲ ಕಲಾವಿದರದ್ದು ಶೋಕಿ ಗುಟ್ಟು. ಯಾರಾದರೂ ಕಲ್ತು ಬಿಟ್ಟರೆ ಅವರಿಗೆ ಡಿಮಾಂಡ್ ಕಡಿಮೆ ಆಗ್ತದೆ. ಸೊ ಆರ್ಟಿಸ್ಟಿಕ್ ವ್ಯಾನಿಟಿ ಆ್ಯಂಡ್ ಆರ್ಟಿಸ್ಟಿಕ್ ಜಲಸಿ. ಹೌದು ಮಗ, ನೀನು ಸಹ ನಾಳೆ ಕಲಾವಿದ ಆದೆ, ಮತ್ತು ನೀನು ಸಹ ಈಗ ಮಾಡಬೇಕಾಗ್ತದೆ, ಕಲಿಬೇಕಾಗ್ತದೆ, ನಿನಗೆ ಗೊತ್ತುಂಟು ಅಂತ ಎಲ್ರಿಗೂ ಹೇಳಿಬಿಟ್ರೆ ನೀನು ಖಾಲಿ. ಹೌದಾ? ಮಗು ಮನಸ್ಸು ವೈತಿಗೆ ಹೀಗೆ ಸ್ವಲ್ಪ ಸ್ವಲ್ಪವೇ ವಿಷ ಕಾರುವಂತಹ ಕಲಾ ಸಮಾಜದ ಸ್ವಲ್ಪ ಸ್ವಲ್ಪ ವೈರುಧ್ಯಗಳನ್ನು ನೋಡಿ ಮಗು ಬೆಳೆದ. ಒಬ್ಬರು ಹರಿಕಥೆಯ ನಟೇಶ ಶಾಸ್ತ್ರಿ ಅಂತ ಒಬ್ಬರು ಬಂದರು. ಒಳ್ಳೆ ಹರಿಕಥೆ ಮಾಡುವರು. ಅವರು ಬಂದಾಗ ಅನಂತರಾಮ ಭಾಗವತರು ಅವರನ್ನು ಸ್ವಾಗತಿಸಿ ಮನೆಯಲ್ಲಿ ಮಕ್ಕಳಿಬ್ಬರನ್ನು ಹಾಡಿಸಿದರು. ನೀನು ಒಪ್ತಿ ಆದರೆ ನನ್ನ ಎಲ್ಲ ಹರಿಕಥೆಗೆ ಇವರಿಬ್ಬರನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಆಗ ಹರಿಕಥೆ ಭಾಳ ಫೇಮಸ್, ಎಲ್ಲ ಜನಮಾನ್ಯವಾದಂಥ ಒಂದು ಮಾಧ್ಯಮ ಅದು. ನಟೇಶ ಶಾಸ್ತ್ರಿಗಳು ಹೀಗೆ ಹೇಳಿದ ತಕ್ಷಣ ಸಿಕ್ಕಿದ್ದು ಚಾನ್ಸ್ ಅಂತೇಳಿ, ಹೇಗಾದ್ರೂ ಸ್ವಲ್ಪ ದುಡ್ಡು ಬರ್ತದೆ, ಹೋಗಲಿ ಅಂತ
ಅನಂತರಾಮ ಭಾಗವತರು ಚೆಂಬೆಯ ವೈದ್ಯನಾಥನನ್ನು ಸುಬ್ಬಮಣಿಯನ್ನು ಇಬ್ಬರನ್ನು ಸಹ ಹೋಗು ಅಂತ ಕಳಿಸಿದರು. ನಟೇಶ ಶಾಸ್ತ್ರಿಗಳೊಟ್ಟಿಗೆ 14 ಮತ್ತು 12 ವರ್ಷದ ಇಬ್ಬರು ಮಕ್ಕಳು ಒಟ್ಟಿಗೆ ತಂಜಾವೂರಿಗೆ ನಡೆದರು. ಇದ್ದಲ್ಲೆಲ್ಲ ಕಚೇರಿ, ಹರಿಕಥೆ ಕಚೇರಿ, ಇದ್ದಲ್ಲೆಲ್ಲ ಮಕ್ಕಳ ಹಾಡುಗಾರಿಕೆ, ಚಪ್ಪಾಳೆಯ ಮೇಲೆ ಚಪ್ಪಾಳೆ. ಈ ಎರಡು ಎಲ್ಲಿ ಕೊಳಂದೆಗಳು ಬಂದವೋ, ಎಲ್ಲಿಂದ ಈ ಎರಡು ಮಕ್ಕಳು ಬಂದವೋ ಅಂತ ಎಲ್ಲರಿಗೂ ಭಾರಿ ಆಶ್ಚರ್ಯ. ಒಂದು ಸಲ ಒಂದು ಹರಿಕಥೆಯ ಸಂದರ್ಭದಲ್ಲಿ ಪುದುಕೊಟ್ಟೆ ದಕ್ಷಿಣಾಮೂರ್ತಿ ಪಿಳ್ಳೆಯವರು ಬಂದಿದ್ದರು. ದೊಡ್ಡ ಮೃದಂಗ ವಿದ್ವಾಂಸ. ಇವರಿಗೆ ಎಲ್ಲ ಇಷ್ಟು ಚೆನ್ನಾಗಿ ಹಾಡಬೇಕಾದ್ರೆ ಕ್ಲಾಸಿಕಲ್ ತುಂಬ ಚೆನ್ನಾಗಿ ಕಲ್ತಿರ್ಬೇಕಲ್ಲ ಅಂತೇಳಿ ಹೇಳಿ ಮಾತಾಡಿಸಿದರು. ಹೌದು, ಬೇಸ್ ಭಾರಿ ಗಟ್ಟಿದೆ ಅಂತ ಗೊತ್ತಾಯಿತು. ಅವರನ್ನು ಹೇಗಾದರೂ ಮಾಡಿ ಮೇಲೆ ತರಬೇಕು ಅಂತ ದಕ್ಷಿಣಾಮೂರ್ತಿ ಪಿಳ್ಳೆಯವರು ಆ ದಿವಸದಿಂದ ಬಲವಾಗಿ ಹೊರಟರು ಈ ಇಬ್ಬರು ಮಕ್ಕಳನ್ನು ಪೋಷಣೆಗೆ. ಅಲ್ಲಿ ಈ ಹರಿಕಥೆ ನಟೇಶ ಶಾಸ್ತ್ರಿಗಳು ಪುಷ್ಪವನಂ, ಕೊನೇರಿ ರಾಜಪುರಂ ವೈದ್ಯನಾಥ ಅಯ್ಯರ್, ಪೂಚಿ ಶ್ರೀನಿವಾಸ ಅಯ್ಯಂಗಾರ್, ನಾಮಕ್ಕಲ್ ನರಸಿಂಹ ಅಯ್ಯಂಗಾರ್ ಇವರೆಲ್ಲರ ಕಚೇರಿಯನ್ನು ಕೇಳಿಸಿದರು. ಭಾರಿ ಇಂಪ್ಯಾಕ್ಟ್ ಹುಡುಗರ ಮೇಲೆ. 1911 ವೈದ್ಯಗೆ ಮದುವೆ ಮಾಡಲೇಬೇಕು, ನೀನು ಮದುವೆಗೆ ಒಪ್ಪಬೇಕು ಅಂತ ಅಪ್ಪಂದು ತಾಕಿತ್ತು. ನನಗೆ ಬೇಡ ಅಂತ ಹೇಳಿದ. ಹೌದಾ, ಬೇಡ ಅಂತ ಹೇಳ್ತೀಯ ಅಂತ ಹೇಳಿ ಅಪ್ಪ ತೆಗೆದು ಕೆಪ್ಪಗೆ ರಪ್ ಅಂತ ಬಿಗಿದ್ರು. ಮದುವೆ ಆಗ್ತೀಯಾ ಇಲ್ವಾ ಅಂದ. ಒಪ್ಪಿದ. ಮೀನಾಕ್ಷಿಯೊಂದಿಗೆ ವಿವಾಹ. ಮಗನ ಕೆಪ್ಪೆಗೆ ರಪ್ಪನೆ ಬಿಗಿದ ಅಪ್ಪದಿಂದ ಹುಟ್ಟಿದ ಒಂದು ಕೊಡುಗೆ ಮೀನಾಕ್ಷಿ. ಅಮುಲು ಅಂತ ಕರೆಯೋದು ಹೆಂಡತಿಯನ್ನು, ಅಮುಲು ಅಂತ ವೈದ್ಯವರು ಕರೆಯೋದು. 1912 ಹುಡುಗನಿಗೆ ಪ್ರಾಯ 16. ಪ್ರಾಯ ಗಂಟ್ಲು ಸ್ವಲ್ಪ ಕೊರ ಆಗಲಿಕ್ಕೆ ಶುರುವಾಯಿತು, ಧ್ವನಿ ಬಿದ್ದು ಹೋಯಿತು ಅಂತ ಹೇಳ್ತಾರೆ. 1ನೇ ಸಲ ಅಪ್ಪನಿಗೆ ಇದು ವಯಸ್ಸಿನ ಸಹಜವಾದದ್ದು ಅಂತ ಹೇಳ್ಕೊಂಡು ವಯಲಿನ್ ಕಲಿಸಿದರು. ತನಗೆ ಹೇಗಾದರೂ ವಯಲಿನ್ ಗೊತ್ತಿದೆ, ನೀನು ವಯಲಿನ್ ಕಲಿ ಅಂತ. ಆದರೆ 1 ವರ್ಷದಲ್ಲಿ ಇವರ ಗಂಟ್ಲು ಸರಿ ಹೋಯಿತು. ಆ ನಂತರ ಮನೆಯಲ್ಲಿ ವಾಪಸ್ ಮನೆಗೆ ಬಂದು ಚೆಂಬೆಯಿಂದ ಬಂದು ಚೆಂಬೆಯಲ್ಲೇ ಇದ್ದ ನಂತರ ಕರೂರಿಗೆ ಹೋಗ್ತಾರೆ, ತಿರುಚಿರಾಪಳ್ಳಿ ಉತ್ಸವಕ್ಕೆ. ಅಲ್ಲಿ ಮುತ್ತಯ್ಯ ಭಾಗವತರದ್ದು ಎಲ್ಲ ಏರ್ಪಾಟು. ಹರಿಕೇಶನಲ್ಲೂರು ಮುತ್ತಯ್ಯ ಭಾಗವತರು ಎಲ್ಲ ಉತ್ಸವದ ಸಂಗೀತದ ಏರ್ಪಾಟುಗಳನ್ನೆಲ್ಲ ಮಾಡುವವರು ಅವರು. ಅಲ್ಲಿ ಒಬ್ಬರು ಜಲತರಂಗ ವಿದ್ವಾಂಸರು ಬರಬೇಕಾಗಿತ್ತು. ಅವರು ಬಂದಿದ್ದರು. ಅವರಿಗೆ ವಾಯ್ಲಿನ್ ಅವರು ವಿದ್ವಾಂಸರು ಬರಬೇಕಾಗಿತ್ತು. ವಾಯ್ಲಿನ್ ಅವರು ಬರಲಿಲ್ಲ ಅಂತ ಹೇಳಿಕೊಂಡು ಏನು ಮಾಡೋದು ಅಂತೇಳಿ ಮುತ್ತಯ್ಯ ಭಾಗವತರು ತಲೆಬಿಸಿ ಮಾಡ್ತಾ ಇರುವಾಗ ಈ ಚೆಂಬೆ ಎಲ್ಲ ಇದ್ದಾರೆ. ನನಗೆ ವಯಲಿನ್ ನುಡಿಸ್ಲಿಕ್ಕೆ ಬರ್ತದೆ. ಹೌದಾ, ಹಾಗಾದರೆ ಬಾ ಕೂತ್ಕೋ, ಇವತ್ತು ಹೇಗಾದ್ರೂ ಮಾಡಿ ಸುಧಾರಿಸಿಬಿಡು. ಇವರು ಹಿಂದಿನ ದಿವಸ ಚೆಂಬೆಯವರು ಮುತ್ತಯ್ಯ ಭಾಗವತರ ಹತ್ರ ಹೋಗಿ ನನಗೆ ಒಂದು ಅವಕಾಶ ಕೊಡ್ತೀರಾ ಹಾಡಲಿಕ್ಕೆ ಇಲ್ಲಿ ಅಂತೇಳಿ ದಕ್ಕಯ್ಯ ಹಾಕಿದ್ದಾರೆ. ಆಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಮರು ದಿವಸ ಜಲತರಂಗ ವಿದ್ವಾಂಸರಿಗೆ ವಯಲಿನಿಸ್ಟ್ ಬರದೇ ಇದ್ದಾಗ ಅಚಾನಕ್ಕಾಗಿ ಅನಾಯಾಸವಾಗಿ ಇವರಿಗೆ ಒಳ್ಳೆಯ ಅವಕಾಶ ಬಂದು ಹೋಯಿತು. ಚೆಂಬೆಯವರ ವಾಯ್ಲಿನ್ನು ಕೇಳಿ ಮುತ್ತಯ್ಯ ಭಾಗವತರು ದಿಗ್ಭ್ರಮೆಗೆ ಒಳಗಾದರು. ಇಷ್ಟು ವಾಯ್ಲಿನ್ ನುಡಿಸ್ಬೇಕಾದ್ರೆ ನಿನ್ನೆಯಿಂದ ನನಗೆ ಪಟ್ಟು ಹಿಡಿದು ಕೂತಿದ್ದಾನಲ್ಲ, ನಾನು ಹಾಡ್ತೇನೆ ಅಂತ ಚೆನ್ನಾಗಿ ಹಾಡ್ಬೋದಲ್ಲ ಅಂತ ಎಣಿಸಿ ಮರು ದಿವಸ ಚೆಂಬೈದು ಕಚೇರಿ. ಹಾಗಾದರೆ ಕೊಡ್ಲಿಕ್ಕೆ ಆಗ್ತದೆ ಮುತ್ತಯ್ಯ ಭಾಗವತರಿಗೂ ಕೂಡ. ಆಗುವುದಿಲ್ಲ ಅಂತ ಹೇಳಿದ್ರು ಸುಮ್ಮನೆ. ಹಾಡುಗಾರಿಕೆ ಕೇಳಿದ ಜನ ಮುಗಿಬಿದ್ರು. ಅಲ್ಲಿನಿಂದ ವೈದ್ಯನಾಥನ್ ಭಾಗವತರಿಗೆ ಮೌಂಟ್ ಎವರೆಸ್ಟ್ ಶಿಖರಕ್ಕೆ ಹೋಗುವಲ್ಲಿವರೆಗಿನ ದಾಪುಗಾಲು. ಅವರು ಮತ್ತೆ ಹಿಂದೆ ನೋಡಲಿಲ್ಲ.
ತಿರುವಾಡುತುರೈ ಸಂಸ್ಥಾನ, ನಾನು ಕಳೆದ ಸಲ ಹೇಳಿದ್ದೆ, ಟಿ ಎನ್ ರಾಜರತ್ನಂ ಪಿಳ್ಳೆ ಅಲ್ಲಿಯವರು. ಅವರು ಸಂಗೀತದ ಮಹಾ ಪ್ರೇಮಿಗಳು, ಅಲ್ಲಿಯ ಮಠದವರು. ಅವರು ಮಠದ ಸ್ವಾಮೀಜಿಯವರು ದೇಶಿಕರು ಅಂತ. ಅವರ ದರ್ಶನಕ್ಕೆ ಅಂತ ಹೇಳಿಕೊಂಡು ಚೆಂಬೈ ವೈದ್ಯನಾಥ ಭಾಗವತರು ಹೋಗ್ತಾರೆ. ಅಲ್ಲಿಗೆ ಹೋಗಿಬಿಟ್ಟು ಮಕ್ಕಳು ಹಾಡ್ತಾರೆ, ಒಂದು ಅವಕಾಶ ಕೊಡಬೇಕು ಅಂತ ತಂದೆಯವರು ಭಿನ್ನವಿಸಿಕೊಂಡದ್ದಕ್ಕೆ ಕಚೇರಿ ಏರ್ಪಾಟು ಮಾಡಿದರು. ದೇಶಿಕರವರಿಗೆ ಏನಿದು ಸಮೃದ್ಧ ಕಚೇರಿ, ಏನು ಕಂಚಿನ ಕಂಠ ಇದು ಅಂತ ಹೇಳಿಬಿಟ್ಟು ಅವರಿಗೆ ಆವತ್ತು ಮಾತ್ರ ಅಲ್ಲ, ಮರು ದಿವಸ ಇನ್ನೊಂದು ಕಚೇರಿ. ಯಾರು? ಮೃದಂಗಕ್ಕೆ ಅಳಗನಂಬಿಯ ಪಿಳ್ಳೈ. ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಿಗೆ ಬಂದು ಮೃದಂಗ ನುಡಿಸಿ ಆ ಕಚೇರಿಯನ್ನು ನಡೆಸಿಕೊಟ್ರು. ಆ ಕಡೆಯಿಂದ ದಕ್ಷಿಣಾಮೂರ್ತಿ ಪಿಳ್ಳೈ, ಇಲ್ಲಿ ಅಳಗನಂಬಿಯ ಪಿಳ್ಳೈ. ಇವರು ಇಬ್ಬರು ಮಲೈಕೊಟ್ಟೆ ಗೋವಿಂದಸ್ವಾಮಿ ಪಿಳ್ಳೈ ವಯಲಿನಿಸ್ಟ್ ಇದ್ದಾರಲ್ಲ, ಅವರಿಗೆ ಹೋಗಿ ಹೇಳಿದರು, ಒಬ್ಬ ಹುಡುಗ ಭಾರಿ ಹಾಡ್ತಾನೆ ಅಂತ. ಈ ಟ್ರೈ ಪಿಳ್ಳೆಯವರು 3 ಜನ ಆಗ ಪ್ರವರ್ಧಮಾನಕ್ಕೆ ಬರ್ತಿದ್ದ ಕಾಂಚೀಪುರಂ ನಯನಾ ಪಿಳ್ಳೆ ಅವರನ್ನು ಮೇಲೆ ತರಬೇಕು ಅಂತ ಒಂದು ಪಣ ತೊಟ್ಟಿದ್ರು. ಏನು ಹಾಡ್ತಾನೆ ನಯನಾ ಪಿಳ್ಳೆ ಅಂತ. ಅಷ್ಟಾಗುವಾಗ ಸಿಕ್ಕಿದವರು ಈ ಚೆಂಬೈ ಮರಿ, ಹುಲಿ ಮರಿ ಸಿಂಹ, ಹೇಗೆ ಬೇಕಾದರೂ ಆಗಲಿ ಈ ಮಗುವನ್ನು ಮೇಲೆ ತರಲೇಬೇಕು ಅಂತ ಈ 3 ಜನ ಪಿಳ್ಳೈ ವಿದ್ವಾಂಸರು ಚೆಂಬೈಯನ್ನು ಎಲ್ಲೆಲ್ಲಿ ಹಾಡಿಸಿದ್ರು, ಎಲ್ಲೆಲ್ಲಿ ಕಚೇರಿ ನೀಡಿಸಿದ್ರು ಅಂತ ಇಲ್ಲ, ಅಷ್ಟು ಕಚೇರಿಗಳು ಚೆಂಬೈಗೆ ದಕ್ಕಿತು. ತಾನೇ ವಯಲಿನಿಗೆ ಕೂತರು ಗೋವಿಂದಸ್ವಾಮಿ ಪಿಳ್ಳೈ, ಮೃದಂಗಕ್ಕೆ ಕೂತರು ಅಳಗನಂಬಿಯ ಪಿಳ್ಳೈ, ಇಲ್ಲ ದಕ್ಷಿಣಾಮೂರ್ತಿ ಪಿಳ್ಳೈ ಕಂಜೀರಕ್ಕೆ ಕೂತರು. ಅಷ್ಟು ದೊಡ್ಡವರು ಕೂತಾಗ ಜನ ತನ್ನಷ್ಟಕ್ಕೆ ತುಪ ಅಂತ ಓಡಿ ಬರ್ತಾರೆ. ಹಾಗಾಗಿ ಚೆಂಬೈಯ ಖ್ಯಾತಿ ಇಡೀ ಪ್ರಪಂಚಕ್ಕೆ ಹರಡಲಿಕ್ಕೆ ಶುರುವಾಯಿತು. ಮದ್ರಾಸಿಗೆ ಹಬ್ಬಿತು. ನಮ್ಮ ಟಾರ್ಗೆಟ್ ಮದ್ರಾಸ್. 1918 ಚೆಂಬೈಗೆ ಕರೆ, ಮದ್ರಾಸಿನ ಗೋಖಲೆ ಹಾಲ್ನಿಂದ ಕಚೇರಿ ಮಾಡಬೇಕು ಅಂತ. ಆದರೆ ಹೆಚ್ಚು ಕುರ್ಚಿ ಇಡಲಿಲ್ಲ ಅಂತ, ಒಬ್ಬರು ಯಾರೋ ಬರ್ತಾನೆ ಇರಲಿ ಅಂತ. ಚೆಂಬೈ ಬರ್ತಾರೆ ಅಂತೇಳಿ ಗೋಖಲೆ ಹಾಲೇ ದೊಡ್ಡ ಹಾಲು. ಆ ಹಾಲಿನಲ್ಲಿ ಜನ ಪೂರ್ತಿ ತುಂಬಿ, ಹೊರಗೆ ವೆರಾಂಡಾದಲ್ಲಿ 2 ಕಡೆಯಲ್ಲಿ ಆಚೆ ಈಚೆ ಇದ್ದ ವೆರಾಂಡಾದಲ್ಲಿ ಪೂರ್ತಿ ಜನ ತುಂಬಿ, ಹೊರಗೂ ಜನ ತುಂಬಿ, ರೋಡಿನವರೆಗೆ ವಿಸ್ತಾರ ಆಗಿದೆ. ಸಂಘಟಕರು ಒಳಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಗಿಲು ಹಾಕಿದ್ದಾರೆ. ಬಾಗಿಲು ಬಡ್ದು ಗಿಡ್ದು ಜನ ಒಳಗೆ ಪ್ರವೇಶ ಮಾಡಿ ನಿಂತು ಆ ಇಡೀ ಕಚೇರಿಯನ್ನು ಕೇಳಿದಾರಂತೆ. ಮೈಕಿಲ್ಲ, ನೆನಪಿಡಿ. ಚೆಂಬೈಯ ಪ್ರಥಮ ಬ್ಯಾಂಗ್ ಆನ್ ಮೆಡ್ರಾಸ್ 18ನೇ ಇಸ್ವಿಗೆ ಆಗಿ ಹೋಯಿತು. ಆಮೇಲೆ ಬಂದರು ನೋಡಿ ಟಿ ಚೌಡಯ್ಯ ಬರುವಾಗಲೇ ಅವ್ರ ಬ್ರದರ್ ರಾಜ ಮಾರ್ಜಿ ಈ 4 ತಂತಿ ಹಿಡ್ಕೊಂಡ್ರೆ ಈ ಪಿಟೀಲು ಯಾರಿಗೂ ಕೇಳೋದಿಲ್ಲ ಅಂತೇಳಿ ಮತ್ತೆ ಅದಕ್ಕೆ 3 ತಂತಿ ಸೇರಿಸಿ 7 ತಂತಿಯ ಪಿಟೀಲು ಮಾಡಿದರು ಅವರು. 7 ತಂತಿಯ ಪಿಟೀಲು ಮಾಡಿದ ಅವರೇ ಮಾಡಿ, ಅದರಿಂದ ಬರುವಂಥ ಶಬ್ದ ನಾದದ ಒಂದು ಏರು ಸೌಖ್ಯದಂತೆ ಮುಖ್ಯ ಹಾಡುಗಾರ ಹೇಗಿದ್ದಾನೆ ಅವರಷ್ಟೇ ಪ್ರತಿಭೆಯನ್ನು ತಾನು ತೋರಿಸಲಿಕ್ಕೆ ಅವರು ಶಕ್ತರಾದರು. ಅಲ್ಲಿವರೆಗೆ ಮುಖ್ಯ ಹಾಡುಗಾರ ಏನು ಹಾಡ್ತಾನೆ ಅವರಿಗೆ ಸಬ್ಡ್ಯೂ ಆಗಿ ಸ್ವಲ್ಪ ಕಡಿಮೆ ಮಾಡಿ ನುಡಿಸೋದು ವಾಯ್ಲಿನ್ನವರು ಅಥವಾ ಪಕ್ಕವಾದ್ಯದವರದ್ದು ಒಂದು ಕ್ರಮ. ಮೃದಂಗ ಅಥವಾ ಉಳಿದವರದ್ದೆಲ್ಲ, ತಟ್ಟುವಾದ್ಯದವರದ್ದೆಲ್ಲ ನಾನು ಹೇಳಿದ್ದು, ವಾಯ್ಲಿನ್ನವರದ್ದು. ಆದರೆ ಟಿ ಚೌಡಯ್ಯ ಬಂದ ಕೂಡಲೇ 2 ಪ್ಯಾರಲಲ್ ಮನೋಧರ್ಮಗಳು ಸ್ಟೇಜಿನಲ್ಲಿ ಮೆರೆದಾಡಲಿಕ್ಕೆ ಶುರುವಾದವು. ಕನ್ನಡ ಹಾಡಿದರೆ ಚೆಂಬೈ ಇದ್ದು ಕನ್ನಡ, ಅದರ ನಂತರ ಚೌಡಯ್ಯ ಅವರಿಗೆ ಬಿಟ್ಟರೆ ಚೌಡಯ್ಯವರ ಕನ್ನಡ. ಜನರಿಗೆ ಬೋನಸ್, 1ಕ್ಕೆ 1 ಫ್ರೀ ಅಲ್ಲ,
ಒಂದು ಕೇಳಲಿಕ್ಕೆ ಬಂದರೆ ಎರಡು ಕೇಳ್ತದೆ. ಬಹಳ ಚೌಡಯ್ಯ ಮೊದಲೇ ಚಂದ, ಅವರ ವರ್ಚಸ್ಸು, ಎತ್ತರ, ಅವರ ಒಂದು ಇಡೀ ಅಟೈರ್ ಇದು ಭಾಳ ಆಕರ್ಷಕವಾದದ್ದು. ಯಾರೊಬ್ಬ ಮೈಸೂರಿನವನಂತೆ, ಕರ್ನಾಟಕದವನಂತೆ ಅಂತೇಳಿಕೊಂಡು ಚೌಡಯ್ಯ ಬಂದಾಗ ಅವರಿಗೆ ಭಾರಿ ಒಂದು ಮಾನ್ಯತೆ ಸಿಕ್ಕಿತು. ಚೆಂಬೈಯವರ ಒಟ್ಟಿಗೆ ಟಿ ಚೌಡಯ್ಯ ಸೇರಿಸಿದ ಕೂಡಲೇ ಅದರದ್ದು ಕಥೆಯೇ ಬೇರೆ ಆಯಿತು. ಅಳಗನಂಬಿ, ಚೌಡಯ್ಯ, ಚೆಂಬೈ ಇವರು ಮಾಡಿದ ಕಚೇರಿ ಒಂದೆರಡಲ್ಲ. ಚೌಡಯ್ಯ ಎಲ್ಲೆಲ್ಲಿ ನುಡಿಸಿದ್ರೋ ಅಲ್ಲಿ ಜನಗಳದ್ದು ಚಪ್ಪಾಳೆ. ಅವ್ರದ್ದು ಚಪ್ಪಾಳೆ ಬಂದ ಕೂಡಲೇ ಚೆಂಬೈ ಬಿಡ್ತಾರಾ? ಚೆಂಬೈಯು ಚಪ್ಪಾಳೆ ಬರುವಲ್ಲಿವರೆಗೆ ಸಹ ಉಸಿರು ಕಟ್ಟಿದ ರೀತಿಯಲ್ಲಿ ಆ ಏರು ಸ್ಥಾಯಿಯಲ್ಲಿ ಪುಡಿ ಪುಡಿ ರಾಗ, ಕೃತಿ, ಸ್ವರವಿಸ್ತಾರ, ನೆರವಲ್ಲು ಇದನ್ನೆಲ್ಲ ಮಾಡಿ ಜನರನ್ನು ರಂಜಿಸಿದರು. ಅರಿಯಾಕುಡಿ, ಮಹಾರಾಜಪುರಂ ಅಂತ ಎರಡೇ ಹೆಸರಿದ್ದದ್ದು. ಆ ಸಾಲಿನಲ್ಲಿ ಚೆಂಬೈ ಬಂದು ಕೂತರು. ಈಗ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ನಾನು ಹೇಳಿರೋದು. ಅರಿಯಾಕುಡಿ ನಿಮ್ಗೆ ಗೊತ್ತೇ ಇದೆ, ನಾನು ಮೊದಲೇ ಹೇಳಿದ್ದೀನಿ. ಅವರ ಸಾಲಿಗೆ ಬಂದು ಕೂತಿದ್ದ ಜನ ಈಗ ಚೆಂಬೈ ವೈದ್ಯನಾಥ ಭಾಗವತರು. ಆದರೂ ಇವರು ಸ್ವಲ್ಪ ಕೇರಳದವರು ಅಂತ ಹೇಳುವಂಥ ಒಂದು ಸ್ವಲ್ಪ ಅದಕ್ಕೆ ಅವಲಕ್ಷಣ ಕೆಲವರು ತೋರ್ತಿದ್ದದ್ದು ಸಹಜ. ಹಾಗಾಗಿ ಅದನ್ನು ಹೆಚ್ಚು ಬಾಯಿಬಿಟ್ಟು ಹೇಳುವಾಗಿಲ್ಲ. ಆದರೆ ಸ್ವಲ್ಪ ಕಡಿಮೆ ತೋರಿಸಿದ್ದು, ಮರ್ಯಾದೆ ಸ್ವಲ್ಪ ಕಡಿಮೆ ತೋರಿಸಿದ್ದು ಹೌದು. 1927ರಲ್ಲಿ ಕೊಲಂಬಿಯಾ ಕಂಪನಿಯಿಂದ ಚೆಂಬೈಯವರದ್ದು ಗಾನ ಮುದ್ರಿಕೆ ಹೊರಗೆ ಬಂತು. ಓ ದೇವರೇ, ಚೆಂಬೈಯವರ ಗಾನ ಮುದ್ರಿಕೆ ಹೊರಗೆ ಬರಬೇಕಾದ್ರೆ ಎಲ್ಲ ಖರ್ಚಾಯಿತು. ಗಾನ ಮುದ್ರಿಕೆ, ಡಿಸ್ಕ್, LP, ಲಾಂಗ್ ಪ್ಲೇ ರೆಕಾರ್ಡ್ ಎಲ್ಲ ಖರ್ಚಾಗಿ ಹೋಯ್ತಂತೆ. ಇಷ್ಟೆಲ್ಲ ಆಗಿ ಜನಮಾನ್ಯರಾದಂತಹ ಚೆಂಬೈ ಹಿತ್ತಲ ಗಿಡ ಮದ್ದಲ್ಲ. ತಿರುವಾಂಕೂರ್ನ ಸಂಸ್ಥಾನಕ್ಕೆ ಚೆಂಬೈ ಅಂತೊಬ್ಬರಿದ್ದಾರೆ ಅಂತೇಳಿಯೇ ಗೊತ್ತಿಲ್ಲ. ಆಹಾ, ಇದು ನಮ್ಮ ಊರಿನಲ್ಲಿ ಮಾತ್ರ ಅಂತ ನಾವು ನೆನೆಸಿಕೊಂಡಿದ್ರೆ ಎಲ್ಲ ಊರಿನಲ್ಲಿ ಇದೇ ಕತೆ. ತ್ರಿವೆಂಡ್ರಮ್ನಲ್ಲಿ ನವರಾತ್ರಿ ಮಂಟಪೋತ್ಸವ ಅಂತೇಳಿ ಬರೆಯುವುದು ಅನಾದಿ ಕಾಲದಿಂದ ರಾಜರುಗಳ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥ ಬಹಳ ಅಚ್ಚುಕಟ್ಟಾದ ಅದ್ಭುತವಾದಂತಹ 9 ದಿವಸಗಳ ಕಚೇರಿ ಅದು. ಚೆಂಬೈಗೆ ಒಂದೇ ಒಂದು ದಿವಸ ಆಹ್ವಾನ ಬರಲಿಲ್ಲ ಅಲ್ಲಿಗೆ. ಏನು ಮಾಡೋದು? 1940ರಲ್ಲಿ ಮುತ್ತಯ್ಯ ಭಾಗವತರು ಅವರೊಂದು ದೊಡ್ಡ ಸಹೃದಯಿ ಮನುಷ್ಯ. ನಾನು TN ರಾಜರತ್ನಂ ಪಿಳ್ಳೆಗೆ ಅವರಿಗೆ ಏನು ಮಾಡಿದರು ಅಂತ ಹೇಳುವಂಥದ್ದನ್ನು ಕಳೆದ ಸಲ ನಾನು ಹೇಳಿದ್ದೆ. ಇವರು ಗಾನಗಂಧರ್ವ ಅಂತೇಳಿ ಬಿರುದು ಇವರೇ ಕೊಟ್ಬಿಟ್ರು ಮುತ್ತಯ್ಯ ಭಾಗವತರು ಚೆಂಬೈಯ ಪ್ರತಿಭೆಯನ್ನು ನೋಡಿ. ಮೆಡ್ರಾಸ್ನಲ್ಲಿ 1948ರಲ್ಲಿ ಕಲ್ಕಿ ಕೃಷ್ಣಮೂರ್ತಿ ಅವರು ಸಂಗೀತ ಸಾಮ್ರಾಟ್ ಅಂತೇಳಿ ಹೇಳಿಬಿಟ್ರು. ಆಗ ಸ್ವಲ್ಪ ಉಳಿದವರಿಗೆ ಸ್ವಲ್ಪ ತಲೆಬಿಸಿ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ಕುರ್ಚಿ ಎಲ್ಲ ಆಡ್ತಾ ಇದೆಯಾ ಅಂತ. ಹಾಗಾಗಿ ಮ್ಯೂಸಿಕ್ ಅಕಾಡೆಮಿಗೆ ಬರುವ ಸಂದರ್ಭಕ್ಕಾಗುವಾಗ, ಕಚೇರಿ ಕೊಡಬೇಕಾದಂಥ ಸಂದರ್ಭಕ್ಕಾಗುವಾಗ ಸ್ವಲ್ಪ ಸುಣ್ಣ ಬೆಣ್ಣೆಯ ತಾರತಮ್ಯ ನಡೀತು. ಚೆಂಬೈ ಸೆಟ್ ಬ್ಯಾಕ್, ಹ್ಯಾಡ್ ಟು ಬಿ ಡ್ರಾಪ್ಡ್ ಔಟ್ ಫಾರ್ ಸಮ್ ಟೈಮ್ ಅಂತ ಇಟ್ಕೊಳ್ಳಿ. ಮುಸುರಿ ಸುಬ್ರಹ್ಮಣ್ಯಯ್ಯರವರಿಗೆ ಹೇಗಾದರೂ ಮಾಡಿ ಸಂಗೀತ ಕಲಾನಿಧಿ ಸಿಕ್ಕಬೇಕು ಅಂತ ಅದಕ್ಕೆ ಬೇಕಾದಷ್ಟು ಲಾಬಿ ನಡೆದಿದೆ. ಹಾಗಾಗಿ ಚೆಂಬೈಗೆ ಅಷ್ಟೊಂದು ಪೇಪರ್ನಲ್ಲಿ ಚೆಂಬೈಯ ಬಗ್ಗೆ ಬಂದಂತಹ ಕ್ಲಿಪ್ಪಿಂಗ್ಸ್ ನೋಡಿದರೆ ಬೇರೆ ಯಾರೂ ಸಹ ಮೇಲೆ ಅಷ್ಟು ಒಂದು ಸಂಗೀತ ಕಲಾನಿಧಿಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೈಲಾಪುರದ ಒಂದು ಸ್ಟ್ರಾಂಗ್ ವಶೀಲಿ ತಂಡದ ಒಂದು ಸಾಹಸ ಪ್ರಯತ್ನದಿಂದಾಗಿ ಚೆಂಬೈಗೆ ಬಿಟ್ಟು ಹೋಯಿತು. ಸಿಟ್ಟು ಬಂತು ಚೆಂಬೈಯವರಿಗೆ. ನೀವು ಪ್ರತಿ ವರ್ಷ ಮುಸುರಿಯವರನ್ನು ಕರೆಸಿಬಿಟ್ಟು ಅವರಿಗೆ ಸನ್ಮಾನ ಮಾಡಿ ಅಂತ ಬೈದು ಹೋಗಿದ್ದಾರೆ ಚೆಂಬೈಯವರು. ಮತ್ತು
51ನೇ ಇಸ್ವಿಯವರೆಗೆ, 48ರಿಂದ 51ನೇ ಇಸ್ವಿಯವರೆಗೆ ಮುಖ ಹಾಕಿ ನೋಡಲಿಲ್ಲ ಚೆಂಬೈಯವರು ಮ್ಯೂಸಿಕ್ ಅಕಾಡೆಮಿ ಹತ್ರ ಸಿಟ್ಟಿನಲ್ಲಿ, ಬೇಸರದಲ್ಲಿ. 8 ವರ್ಷ ಆ ಕಡೆ ಹೋಗಲೇ ಇಲ್ಲ. ಅವರಿಗಿಂತ ಸಣ್ಣವರಿಗೆಲ್ಲ ಕೊಟ್ಟು ಮುಗಿದ ಮೇಲೆ, ಸಂಗೀತ ಕಲಾನಿಧಿ ಪ್ರಶಸ್ತಿ ಕೊಟ್ಟು ಮುಗಿದ ಮೇಲೆ, ಇನ್ನು ಕೊಡದಿದ್ದರೆ ಸರಿಯಾಗುವುದಿಲ್ಲ ಅಂತ 1951ನೇ ಇಸ್ವಿಗೆ ಸಂಗೀತ ಕಲಾನಿಧಿ ಪ್ರಶಸ್ತಿ ಅವರಿಗೆ ದಕ್ಕಿತು. ಅದನ್ನೆಲ್ಲ ಮಗು ಮುಖದ ಸದಾ ನಗುವಿನ, ಯಾವಾಗಲೂ ಜಾಯಸ್ ಆಗಿರುವಂತಹ ಈ ಚೆಂಬೈಗೆ ಇದೆಲ್ಲ ಲಗಾವೇ ಇಲ್ಲ. ಅವರು 1939ರಲ್ಲಿ ನಡೆದಂಥ ತಮಿಳು ಚಳವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದರು. ಹೇಗೆ ಅಂತ ಹೇಳಿದರೆ, ಅವ್ರಿಗೆ ಗೊತ್ತಾಯಿತು, ನಾನು ತಮಿಳುನಾಡಿಗೆ ಬಂದರೆ ನನ್ನ ಮಲಯಾಳಂನ ಹಾಡುಗಾರಿಕೆಯನ್ನು ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಕಾರಣ ತಮಿಳಲ್ಲೇ ಹಾಡಬೇಕು. ನಿನ್ನದು ತಮಿಳು ಸರಿ ಇಲ್ಲ, ಅದು ಮಲಯಾಳಂ ಎಕ್ಸೆಂಟ್ ಉಂಟು ಅಂತೇಳಿ ಮೊದಲು ಅವರಿಗೆ ಒಂದು ಪುಕಾರಿತ್ತು. ಸರಿಪಡಿಸಿಕೊಂಡ್ರು, ಚೆಂಬೈಯವರು ಸರಿಪಡಿಸಿಕೊಂಡ್ರು. ಅಷ್ಟು ಸ್ಪಷ್ಟವಾದಂತಹ ತಮಿಳು, ಎಲ್ಲ ವಿರುತ್ತಂಗಳನ್ನು, ಎಲ್ಲ ಪ್ರಬಂಧಗಳನ್ನು, ತಮಿಳು ಕೃತಿಗಳನ್ನು ಹಾಡಲಿಕ್ಕೆ ಶುರು ಮಾಡಿದರು. ಕಲ್ಕಿ ಕೃಷ್ಣಮೂರ್ತಿಯವರಿಗೆ ಬಹಳ ಖುಷಿ. ಬದ್ದ ಪೇಪರ್ಗಳಲ್ಲಿ, ಕಲ್ಕಿ ಪೇಪರ್ನಲ್ಲಿ, ಹಿಂದೂ ಪೇಪರ್ನಲ್ಲಿ, ಎಲ್ಲ ಪೇಪರ್ನಲ್ಲಿ ಚೆಂಬೈಯ ಶ್ಲಾಘನೆಯೇ ಶ್ಲಾಘನೆ. ತಮಿಳು ಚಳವಳಿಗೆ ಹೌದಪ್ಪ ತಮಿಳಲ್ಲೇ ಆಡಬೇಕು, ಕರೆಕ್ಟು ಅಂತ ಹೇಳಿದ್ರು. ಇವರು ತಮಿಳೇ ಆಡಿದರು. ಅಂದರೆ ತುಂಬ ಜನ ಅದಕ್ಕೆ ವಿರುದ್ಧವಾಗಿ ನಿಂತಿದ್ದರು. ಅದು ನಾನು ಕಳೆದ ಸಲ ಹೇಳಿದ್ದು ಉಂಟು. ಹಾಗಾಗಿ ಚೆಂಬೈ ತಮಿಳು ನೆಲದಲ್ಲಿ ಜನಮಾನ್ಯರಾಗೋದಕ್ಕೆ ಭಾರಿ ಸುಲಭ ಆಯಿತು. ಅಷ್ಟು ಜನಮಾನ್ಯರಾದ ಮೇಲೆ ಸಂಗೀತ ಕಲಾನಿಧಿ ಕೊಡದೆ, ಉಪಾಯ ಇಲ್ಲದೆ ಕೊಡಲೇಬೇಕಾದಂಥ ಪ್ರಸಂಗ ಬಂದು ಕೊಟ್ಟೇ ಬಿಟ್ಟರು. ವಿಚಿತ್ರ ಹೇಳ್ತೇನೆ ಕೇಳಿ. 1942ರಲ್ಲಿ ಈ ಚೆಂಬೈಯವರ ಮೇಲೆ ಒಂದು ಚಲನಚಿತ್ರ ಹೊರಗೆ ಬಂದಿದೆ, ವಾಣಿ ಅಂತ ಚಲನಚಿತ್ರ. ಅದರಲ್ಲಿ ಚೆಂಬೈ, ಟಿ ಚೌಡಯ್ಯ ಮತ್ತು ಪಾಲ್ಘಾಟ್ ಮಣಿ ಅಯ್ಯರ್ 3 ಜನರದ್ದು ಭಾಗವಹಿಸುವಿಕೆಯ ಅದು ಎಲ್ಲಿಂದ ನಟರನ್ನು ಹಿಡ್ಕೊಂಡು ಬಂದರೋ ಗೊತ್ತಿಲ್ಲ. ನೋಡಲಿಕ್ಕೆ ಹಾಗೆ ಇದ್ದಾರೆ, ನಾನು ಅಂದ್ಕೊಳ್ತೇನೆ ಅವರೇ ಅಲ್ಲ ಅಂತ. ಹಾಗಿದ್ದದ್ದೊಂದು ಚಲನಚಿತ್ರ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇವರದ್ದೇ, 3 ಜನರದ್ದು, ಚೆಂಬೈಯವರದ್ದೇ ಹಾಡುಗಾರಿಕೆ. 5,000 ರೂಪಾಯಿ ನನಗೆ ದುಡ್ಡು ಕೊಟ್ಟರೆ ಮಾತ್ರ ಹಾಡ್ತೇನೆ ಅಂತೇಳಿ ಚಲನಚಿತ್ರದವರಿಗೆ, ಸಂಘಟಕರಿಗೆ ಹೇಳಿದ್ದಕ್ಕೆ 5,000 ರೂಪಾಯಿ ಚೆಂಬೈಯವರಿಗೆ ಸಿಕ್ಕಿದೆ. ಆದರೆ ಆ ದುಡ್ಡು ಬಂದದ್ದನ್ನು ಅವರು ಏನು ಮಾಡಿದರು, ಒಂದು ಸರ ಮಾಡಿಸಿ, ಒಂದು ಗೋಲಕ ಮಾಡಿಸಿ, ಆ ದಿವಸದಿಂದ ಗೋಲಕವನ್ನು ಹಾಕಿಕೊಳ್ತಿದ್ರಂತೆ, ಸರ. ಅದನ್ನು ಇಲ್ಲ ಕ್ಷಮಿಸಿ, ಆ ಗೋಲಕ ಮಾಡಿದ್ದನ್ನು ತಾನು ಹಾಕ್ಕೊಳ್ಳಿಲ್ಲ, ಅವರ ಊರಿನ ದೇವರಿಗೆ ಗೋಲಕ ಮಾಡಿಸಿ ಅದನ್ನು ಹಾಕಿದ್ದೆ. ಆ ದುಡ್ಡನ್ನು ಮುಟ್ಟಲಿಲ್ಲ ಇವರು, ಸಿನಿಮಾದ ದುಡ್ಡು ಅಂತ. ಹೀಗೆ ಚೆಂಬೈಯವರ ಅವರ ಪ್ರತಿಭೆ ಮತ್ತು ಅವರ ಒಂದು ಗುಣ ಬಹಳ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದ ಒಳ್ಳೆಯ ಸನ್ನಡತೆಯ, ಸಜ್ಜನಿಕೆಯ ಸಾಕಾರ ಮೂರ್ತಿ ನಮ್ಮ ಚೆಂಬೈ. ಅವರಿಗೊಬ್ಬರು ಫ್ರೆಂಡ್ TG ಕೃಷ್ಣ ಅಯ್ಯರ್ ಅಂತ. ಅವರು ಪದ್ಯ ಬರೀತಿದ್ರು. ಅವರು ಲಲಿತಾ ದಾಸರ್ ಅಂತ ಮುದ್ರಾಂಕಿತ ಅವರದ್ದು. ನೀವೆಲ್ಲರೂ ಕೇಳಿರ್ಬೋದು, ಪಾವನ ಗುರು ಪವನ ಪೂರ ಗೀತಮಾಶ್ರಯೇ. ಇದನ್ನು ಚೆಂಬೈಯವರಾಗಲಿ ಅವರ ಶಿಷ್ಯ ಜೇಸುದಾಸ್ ಅವರಾಗಲಿ ಎಲ್ಲ ಕಚೇರಿಗಳಲ್ಲಿ ಹಾಡಿದ್ದಾರೆ, ಅದನ್ನು ಜನಪ್ರಸಿದ್ಧಗೊಳಿಸಿದ್ದಾರೆ ಹಂಸಾನಂದಿ ರಾಗದಲ್ಲಿ. ಅದರಲ್ಲಿ ಲಲಿತಾ ದಾಸ ಅಂತ ಬರ್ತದೆ, ಅದು ಕೃಷ್ಣ ಅಯ್ಯರ್ ಅವರ ಕೃತಿ.
ರಾಗ ಹಾಕಿ ಸಂಯೋಜನೆ ಮಾತ್ರ ಚೆಂಬೈಯವರದ್ದು. ಹಾಗೆ ಲಲಿತಾದಾಸರವರದ್ದು ಹಲವಾರು ಪದ್ಯಗಳು ಚೆಂಬೈಯವರಿಂದ ಜನಪ್ರಸಿದ್ಧಿಗೆ ಬಂದಿದೆ. ಚೆಂಬೈ ಮತ್ತು ಅಯ್ಯರವರು, ಕೃಷ್ಣ ಅಯ್ಯರವರು ಇಲ್ಲಿಗೆ ಮೆಡ್ರಾಸಿನಲ್ಲಿ ಸಾಂತೋಮ್ ಬೀಚಿನ ಹತ್ತಿರ ಒಂದು ಮನೆ ತಗೊಂಡ್ರು. ಅಲ್ಲಿ ಮನೆ ಖರೀದಿ ಮಾಡಿ ಆ ಜಾಗಕ್ಕೆ ಲಲಿತಾ ನಗರ ಮತ್ತು ಲಲಿತಾ ಸದನ ಅಂತ ಹೆಸರಿಟ್ಟು ಆ ದಿವಸದಿಂದ ಚೆಂಬೈ ಬಿಟ್ಟು ಮೆಡ್ರಾಸಿಗೆ ಬಂದರು. ಸಾಂತೋಮ್ ಬೀಚ್ನಲ್ಲಿ ಚೆಂಬೈಯವರ ಮನೆ. ಚೆಂಬೈಯಲ್ಲಿ ಯಾರೂ ಕೇಳೋರಿಲ್ಲ, ಕೇರಳದವರಿಗೆ ಇವರ ವಿಷಯ ಗೊತ್ತಿಲ್ಲ, ಹಾಗಾಗಿ ಇಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂತೇಳಿ ಅವರ ಸಂಗೀತದ ಖಯಾಲಿಗೆ ಮದ್ರಾಸನ್ನೇ ಆರಿಸಿಕೊಂಡರು. 1952ರಲ್ಲಿ ದುರ್ಘಟನೆ ನಡೆಯಿತು. ಇದ್ದಕ್ಕಿದ್ದಾಗೆ ಚೆಂಬೈಯವರಿಗೆ ಅವರ ಧ್ವನಿ ಬಿದ್ದು ಹೋಯಿತು, ಹಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನಿಲ್ಲ, ಅದಕ್ಕೆ ಹಿಂದೆ ಒಂದೆರಡು ದಿವಸದ ಹಿಂದೆ ಅಂತ ಕಾಣ್ತದೆ, ಮದ್ರಾಸಿನ ಮ್ಯೂಸಿಕ್ ಅಕಾಡೆಮಿಯಲ್ಲಿ 6 ಗಂಟೆ ಕಚೇರಿ ಕೊಟ್ಟಿದ್ದಾರೆ ಅಷ್ಟೆ. 6 ಗಂಟೆ ಕಚೇರಿ ಕೊಟ್ಟ ನಂತರ ಜನರು ದೃಷ್ಟಿ ಆಯಿತು ಅಂತೇಳಿ ಹೇಳಿದರು, ಅಥವಾ ಸೈಂಟಿಫಿಕ್ ಅನಾಲಿಸಿಸ್ ಮಾಡುವವರು ಸ್ವಲ್ಪ ಹಾಡಿದ್ದು ಜಾಸ್ತಿಯಾಗಿ ಗಂಟ್ಲು ಹಾಳಾಯಿತು ಅಂತೇಳಿ ಹೇಳಿದರು. ಅಂತೂ ಇವರಿಗೆ ಗಂಟ್ಲು ಬಿದ್ದು ಹೋಯಿತು. ಗಂಟ್ಲು ಮಾತಾಡಲಿಕ್ಕಾಗೋದು, ಮೂಕರ ಹಾಗೆ ಮಾತಾಡ್ತಿದ್ರಂತೆ ಚೆಂಬೈಯವರು. ಆಗ ಒಬ್ಬ, ಇದು ಒಂದು ದಂತಕತೆ, ಸರಿಯೋ ತಪ್ಪೋ ಗೊತ್ತಿಲ್ಲ, ಒಂದು ದಿವಸ ಸಾಂತೋಮಿನ ಮನೆಗೆ ಇರುವಾಗ ಒಬ್ಬ ಕ್ಷೌರಿಕ ಬಂದ. ಗಡ್ಡ ಬಿಟ್ಟುಕೊಂಡಿದ್ದಾರೆ ನಮ್ಮ ಚೆಂಬೈ. ನಿಮ್ಮ ಗಡ್ಡ ತೆಗಿಬೇಕಾ ಅಂತ ಕೇಳಿದಂತೆ. ಇದು ಯಾಕೆ ಇವನು ಹೀಗೆ ಕೇಳ್ತಾನೆ ಅಂತ. ಅಲ್ಲ, ನಿಮ್ಮ ಇಷ್ಟು ಜಾಗ ಬಿಟ್ಟಿದ್ದೀರಲ್ಲ, ಗಡ್ಡ ತೆಗಿತೇನೆ ಬೇಕಾದರೆ. ಹಾಂ ಆಯಿತು ಬಾ. ಗಡ್ಡ ತೆಗಿತಾ ಇರುವಾಗ ಲೋಕಾಭಿರಾಮ, ಎಲ್ಲ ಲೋಕದ ವಿಷಯ ಮಾತಾಡ್ತಾ ಇರುವಾಗ ಇವರು ಮಾತನಾಡೋದೇ ಇಲ್ಲ. ಎಂತ ಸ್ವಾಮಿ ಅಂದರೆ ಸ್ವಾಮಿಗೆ ಶಬ್ದ ಹೊರಡೋದಿಲ್ಲ. ಅಯ್ಯಯ್ಯೋ, ಮಾತಾಡ್ಲಿಕ್ಕಾಗೋದಿಲ್ವಾ ಅಂತ. ಆಗ ಪಕ್ಕದಲ್ಲಿದ್ದವರು ಅಮ್ಮುಲು ಹೆಂಡತಿ ಇವರೆಲ್ಲ ಹೇಳಿದರು, ಸ್ವರ ಬಿದ್ದು ಹೋಗಿದೆ. ಅಯ್ಯೋ, ನಾನು ಮೂಲಿಕೆ ಕೊಡ್ತೇನೆ, ಅದನ್ನು ನಾನು ಗುಣಪಡಿಸ್ತೇನೆ ಅಂತೇಳಿ ಸಂಜೆಯೇ 2 ರೂಪಾಯಿಗೆ ಮೂಲಿಕೆ ಮದ್ದು ಕೊಟ್ಟಂತೆ. ಆಗ ಚೆಂಬೈ ಹೇಳಿದ್ರಂತೆ, ಇದು ನನಗೆ ಪೂರ್ತಿ ಗುಣ ಆದರೆ ನಿಂಗೆ 20 ರೂಪಾಯಿ ಕೊಡ್ತೇನೆ. ಆಗಿನ ಕಾಲದ 20 ರೂಪಾಯಿ, ಈಗಿನ ಕಾಲದ 20 ರೂಪಾಯಿದು ನೋಟ್ ಅಲ್ಲ ಅದು. ಹಾಗೆ ಅಂತ ಒಂದು ಕತೆ. ಆದರೆ ಗ್ರೇಟ್ ಮಾಸ್ಟರ್ಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಇಂದಿರಾ ಮೆನನ್ ಬರೆದಿರುವಂಥ ಈ ಪುಸ್ತಕದಲ್ಲಿ ಬೇರೆ ಕಥೆ ಇದೆ. ಇವರು ಗುರುವಾಯೂರಿಗೆ ವಾಪಸ್ ಮರಳಿ ಹೋದ್ರಂತೆ. ಅಲ್ಲಿ ಆಯುರ್ವೇದ ಚಿಕಿತ್ಸೆ ಮಾಡಬೇಕು ಅಂತ ಹೊರಟರು. ಇವರು ಗುರುವಾಯೂರು ದೇವಸ್ಥಾನಕ್ಕೆ ಹೋಗ್ತಾರೆ. ಗುರುವಾಯೂರಪ್ಪ ಅಂತೇಳಿ ಹೇಳಲಿಕ್ಕೆ ನಾಲಿಗೆ ತಿರುಗುವುದಿಲ್ಲ, ಗಂಟ್ಲು ಒಪ್ಪುವುದಿಲ್ಲ. 2 ಕೈಯನ್ನು ಮೇಲೆ ಮಾಡಿಬಿಟ್ಟು ಆ ಗುರುವಾಯೂರಪ್ಪನಿಗೆ ಶರಣಾಗತರಾಗಿದ್ದಾರೆ. ಆಗ ಪಕ್ಕದಲ್ಲಿದ್ದ ಅಪ್ಪನ ಯಾರೋ ಒಬ್ಬರು ಹೇಳಿದ್ರಂತೆ, ಇವರಿಗೆ ಬಾಯಿ ಬರೋದಿಲ್ಲ, ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಯ್ಯೋ, ಚೆಂಬೈಯವರಾ, ನಾನು ಕೇಳಿದ್ದೀನಲ್ಲ, ಈಗ ಬರೋದಿಲ್ವಾ, ಹಾಡ್ಲಿಕ್ಕೆ ಬರೋದಿಲ್ವಾ ಅಂತ ಪಕ್ಕದಲ್ಲಿದ್ದ ಒಬ್ಬ ಆಯುರ್ವೇದಿಕ್ ಫಿಸಿಷಿಯನ್, ಯಾರೊಬ್ಬ ಆಯುರ್ವೇದ ವೈದ್ಯ, ಅವನ ಹೆಸರು ವೈದ್ಯಮೋದಂ ವಲಿಯ ನಾರಾಯಣ ನಂಬೂದಿರಿಪ್ಪಾಡ್ ಅಂತ. ಈ ನಂಬೂದಿರಿಪ್ಪಾಡ್ ಅವರು, ನಾನು ನಿಮಗೆ ಔಷಧಿ ಮಾಡ್ತೇನೆ, ನಾನು ಹೇಳಿದಾಗ ಕೇಳಬೇಕು, ಆದರೆ 2 ಕಂಡೀಷನ್ ಉಂಟು. ಏನು ಅಂತ ಹೇಳಿದರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ರಾಮನ್ ನಂಬೂದಿರಿಪ್ಪಾಡ್ ಅಂತ,
ಅವನ ಮನೆಯಲ್ಲಿಯೇ ನೀವು ಇದ್ದು ಚಿಕಿತ್ಸೆ ಮಾಡಬೇಕು. ಎರಡನೇದು, ಆ ರಾಮನನ್ನು ನೀನು ಶಿಷ್ಯನಾಗಿ ಸ್ವೀಕರಿಸಬೇಕು. ಆಮೇಲೆ ಇದು ಎರಡಾದರೆ ನಾನು ನಿಮಗೆ ಮಾಡಿಕೊಡ್ತೇನೆ. ನೀವು ಗುರುವಾಯೂರಪ್ಪನ ಎದುರಿನಲ್ಲಿಯೇ ಹೇಳಿಕೊಂಡಿದ್ಯಾ, ನಿನಗೆ ಗುಣ ಆಗ್ತದೆ. ಸರಿ ಅಂತ ರಾಮನ್ ನಂಬೂದಿರಿಪಾಡಿನ ಮನೆಯಲ್ಲಿ ಇವರಿಗೆ ಚಿಕಿತ್ಸೆ ಆಯಿತಂತೆ. ಅದನ್ನು ಇಂದಿರಾ ಮೆನನ್ ಅವರು ಈ ಪುಸ್ತಕದಲ್ಲಿ ಅವರ ಮಗನ ಬಾಯಿಯಿಂದಲೇ ಇಂಟರ್ವ್ಯೂ ಮಾಡಿಸಿ ಹೇಳಿಸಿದಂಥ ಒಂದು ಪ್ಯಾರಾಗ್ರಾಫ್ ಇದೆ. ಆದ್ದರಿಂದ ಇದು ಸತ್ಯ ಇರ್ಬೋದು. ಕ್ಷೌರಿಕಂದು ಕತೆ ಯಾರೋ ಕಟ್ಟಿದ್ದೋ ಗೊತ್ತಿಲ್ಲ. ಅಲ್ಲಿ ಚೆಂಬೆಯವರು ಏನು ಮಾಡ್ತಿದ್ರು ಅಂತ ಹೇಳೋದಕ್ಕೆ ಎರಡು ಮದ್ದಂತೆ. ಒಂದು ಸಹಸ್ರ ಯೋಗ, ಅದು ಮೆಡಿಕೇಟೆಡ್ ತುಪ್ಪವನ್ನು ತಗೊಳ್ಳುವಂಥದ್ದು. ಅದು ಪೌಡರು ಉಂಟು, ತುಪ್ಪ ಉಂಟು. ನೆಲ್ಲಿಕಾಯಿದ್ದು ಎಲೆಯನ್ನು ಆ ಪೌಡರ್ನೊಟ್ಟಿಗೆ ಸೇರಿಸಿದ್ದು ಚೆಂಬೆಯವರೇ, ನನಗೆ ಬೇಕು ಅಂತೆ. ಅದೇನು ವೈದ್ಯ ಹೇಳಿದ್ದಲ್ಲ, ಇವರೇ ತಿಂತಿದ್ರಂತೆ. ಅವರ ಮಗ ಹೇಳ್ತಾನೆ, ನೆಲ್ಲಿಯ ಎಲೆಯನ್ನು ಆ ಪೌಡರ್ನ ಜೊತೆಗೆ ಹಾಕಿ ಅದನ್ನು ತಗೊಳ್ತಿದ್ರಂತೆ. ಇದು ಅವರಿಗೆ ಗೊತ್ತಾದದ್ದು ಚಿಕಿತ್ಸಾ ಮಂಜರಿ ಅಂತ ಹೇಳುವಂಥ ಪುಸ್ತಕದಿಂದ ಚೆಂಬೆಯವರು ತಿಳಿದದ್ದು. ಅದು ಬೇಕು, ಒಳ್ಳೆಯದು ನನಗೆ ಅಂತ ಅವರು ತಗೊಂಡ್ರು. ಆಮೇಲೆ ಧನ್ವಂತರಿ ತೈಲವನ್ನು ಕುತ್ತಿಗೆಗೆ ಕಟ್ಟಿದ್ದು. ಹೇಗೆ? ಅದಕ್ಕೆ ಒಂದು ಎಲೆಯಲ್ಲಿ ಅದನ್ನು ತೈಲವನ್ನು ಅದಕ್ಕೆ ಚಂದ ಮಾಡಿ ಪೂಸಿ, ಇಲ್ಲಿಗೆ ಸಹ ಇದಕ್ಕೆ ಪೂಸಿ, ಅದಕ್ಕೆ ಕೆಲವೆಲ್ಲ ಆ ವೈದ್ಯ ಕೊಟ್ಟದ್ದು ಕೆಲವೆಲ್ಲ ಔಷಧಿಗಳೆಲ್ಲ ಉಂಟು, ಇಂಗ್ರೀಡಿಯೆಂಟ್ಸ್, ಅದನ್ನು ಅದರೊಳಗೆ ಹಾಕಿ ಕುತ್ತಿಗೆ ಕಟ್ಟಿದ್ದು. ಕಟ್ಟಿ ಹಾಗೆ ಬಿಡುವುದು. ಅದಕ್ಕೆ ಕಿಳಿ ಅಂತ ಹೆಸರು, ಕಿಳಿ. ಹಾಗೆ ಕಿಳಿಯನ್ನು ಇಲ್ಲಿಗೆ ಕಟ್ಟುದು. ಆಮೇಲೆ ಮೂಗಿಗೆ ನಶ್ಯ, ಒಂದು ಡ್ರಾಪ್ಸ್ ಕಷಾಯ. 2 ವಾರದಲ್ಲಿಯೇ ಇವರು ಉಸಿರು ಬಿಡಲಿಕ್ಕೆ ಶುರು ಮಾಡಿದರು. ಹಾಂ ಬಾ ಇಷ್ಟೆಲ್ಲ ಬರ್ತದೆ ಚೆಂಬಯ್ಯವರಿಗೆ. ಆಮೇಲೆ 1 ತಿಂಗಳಲ್ಲಿ ಗುನುಗುನಿಸ್ಲಿಕ್ಕೆ ಆಗ್ತದೆ. 6 ತಿಂಗಳಲ್ಲಿ ಪೂರ್ಣ ಗುಣ ಆಯಿತು. ಪೂರ್ಣ ಗುಣ ಆಗಿ ಮೊದಲಿನ ಹಾಗೆ ಚೆಂಬಯ್ಯವರು ಕಚೇರಿ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ಚೆಂಬಯ್ಯವರ ಮಗ ನಾರಾಯಣನ ಹೇಳ್ತಾರೆ. ಈ ಪುಣ್ಯಾತ್ಮ ವೈದ್ಯಮೋಧಂ ಅಲಿಯ ನಾರಾಯಣ ನಂಬೂದಿರಿಪಾಡ್ ವೈದ್ಯ ಇದ್ದಾನಲ್ಲ, ಅವ್ರೇನು ಮಾಡಿದ್ರು, VNB ಅಂತ ಹೇಳುವಂತಹ ಪೌಡರ್ ಮತ್ತು ತುಪ್ಪವನ್ನು ಪೇಟೆಂಟ್ ಮಾಡಿದರು. VNB ಅಂದ್ರೇನು? ವೈದ್ಯನಾಥ ಭಾಗವತರ್ ಪೌಡರ್, ಇದಕ್ಕೆ ಹೆಸರು. VNB ಪೌಡರ್ ಮತ್ತು ಗೀಯನ್ನು ಇವರು ಪೇಟೆಂಟ್ ಮಾಡಿ, ಆ ಪೇಟೆಂಟಿನಲ್ಲಿ ಎಷ್ಟೋ ಜನರಿಗೆ ವಾಯ್ಸು ಬಿದ್ದೋದವರಿಗೆ ಗಂಟ್ಲಿಗೆ ಕಿಳಿ ಕಟ್ಟಿ ಗುಣಪಡಿಸಿದ್ದಾರೆ. ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಸುತ್ತಮುತ್ತಲು ನೋಡುವಂಥ ಎಷ್ಟೆಷ್ಟೋ ಕಲಾವಿದರುಗಳಿಗೆ ಗಂಟ್ಲು ಬಿದ್ದು ಹೋದಂಥ ಸಂದರ್ಭ ಇದೆ. ಬಾಲಮುರಳಿ ಕೃಷ್ಣನಿಗೆ ಗಂಟ್ಲು ಬಿದ್ದು ಹೋಗಿದೆ, ಭೀಮಸೇನ್ ಜೋಶಿಯವರಿಗೆ ಹೋಗಿದೆ, ಕಿಶೋರಿ ಅಮ್ಮುಣ್ಕರಿಗೆ ಹೋಗಿದೆ. ಹೀಗೆ ನಾನು ಹೇಳ್ತಾ ಹೋದರೆ ತುಂಬ ಜನರು ಲಾಸ್ ಆಫ್ ವಾಯ್ಸ್ ಒಂದಲ್ಲ ಒಂದು ಘಟ್ಟದಲ್ಲಿ ಕಳ್ಕೊಂಡಿದ್ದಾರೆ. ಕರ್ನಾಟಕನವರು ತುಂಬ ಜಾಸ್ತಿ ಇದ್ದಾರೆ. ಪ್ರಾಯಶಃ ಸ್ವಲ್ಪ ಯಮ ಸಾಧನೆ ಮತ್ತು ಅತಿರೇಕದ ಸಾಧನೆಯಿಂದಾಗಿ ಹೋದದ್ದೋ ಏನೋ, ಒಂದು ಘಟ್ಟದಲ್ಲಿ ಅಂತೂ ಗಂಟಲು ಹೋಗಿರ್ತದೆ. ಆಗ ದೇವರಿಗೆ ಬೇಡಿದರು, ಅಥವಾ ಯಾವುದೋ ಒಂದು ನಮ್ಮ ಭಾರತೀಯ ಪರಂಪರೆಯ ಯಾವುದೋ ಒಂದು ಸಿದ್ಧೌಷಧಗಳನ್ನು ಮಾಡಿದರು, ಅಥವಾ ಆಯುರ್ವೇದ ಔಷಧಗಳನ್ನು ಮಾಡಿದರು, ಗುಣಮುಖರಾದರು. ಆ ದೇವರಿಗೆ ಹರಿಕೆಯನ್ನು ಮತ್ತೆ ಸಲ್ಲಿಸಿ ಶರಣಾಗತರಾಗಿ ಕೃತಜ್ಞರಾದರು. ಹಾಗೆ ನಮ್ಮ ಚೆಂಬಯ್ಯವರು ಕೂಡ. ಇದು ಒಂದು ಚೆಂಬಯ್ಯವರು ಧ್ವನಿಯನ್ನು ಮತ್ತೆ ಮರಳಿ ಪಡೆದಂತಹ ಕ್ರಮ. ಚೆಂಬಯ್ಯವರು ಬಹಳ ಹೆಚ್ಚು ಸಂಭಾವನೆ ಕೇಳ್ತಿದ್ದರಂತೆ, ಕಡಿಮೆ ಬರ್ತಿರಲಿಲ್ಲ. ಯಾಕಂದರೆ
ಅದರ ಹೆಚ್ಚಿನ ಶೇರನ್ನು ಗುರುವಾಯೂರಪ್ಪನಿಗೆ ಸಲ್ಲಿಸ್ತಿದ್ರು. ತನಗೆ ಬೇಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಎಲ್ಲವನ್ನು ಗುರುವಾಯೂರು ಟೆಂಪಲಿಗೆ ದಾನವಾಗಿ, ದಾನ ಅಂತ ಹೇಳಿದರೆ ಅದು ತಾನು ದಾನ ಮಾಡಿದೆ ಅಂತ ಆಗ್ಬಿಡ್ತದೆ. ಇಲ್ಲ, ಅದನ್ನು ಶರಣಾಗತರಾಗಿ ಆ ಸ್ವಾಮಿಗೆ ಅವರು ತಲುಪಿಸಿದ್ದಾರೆ. LR ವಿಶ್ವನಾಥ ಶರ್ಮಾ ಅಂತ ಒಬ್ಬರು ಬಯೋಗ್ರಫಿ ಆಫ್ ಚೆಂಬೈ ಅಂತೇಳಿ ಪುಸ್ತಕ ಬರೆದಿದ್ದಾರೆ 1954ರಲ್ಲಿ. ಅದರಲ್ಲಿ ಚೆಂಬೈಯವರ ಈ ವಿಷಯಗಳೆಲ್ಲ ಉಲ್ಲೇಖವಾಗಿವೆ. ಆಗಿನ ಕಾಲದಲ್ಲಿ ಪಾಲ್ಘಾಟ್ ಮಣಿಯಯ್ಯರ್ ಸಣ್ಣ ಹುಡುಗ. ಒಂದು ಸಲ ಇವರಿಗೆ ಒಂದು ಕಚೇರಿ ಏರ್ಪಾಟು ಮಾಡಿದ್ದಾಗ ಮೃದಂಗದವರು ಇಲ್ಲ ಅಂತಾಯ್ತು. ಮೃದಂಗದವರು ಇಲ್ಲ ಅಂತ ಆದ ಕೂಡಲೇ ಚೆಂಬೈಯವರು ಹೇಳಿದ್ರಂತೆ, ಹಾಂ ಆ ಮಣಿ ಹಿಂಗೆ ಬಾ ಅಂಥೇಳಿ. ಇವ ಮೃದಂಗಕ್ಕಿಂತ ಸ್ವಲ್ಪ ಉದ್ದ, ತಲೆ ಕೂದಲೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಜುಟ್ಟೆಲ್ಲ ಬಿಟ್ಟಿದ್ದಾರೆ. ಸಣ್ಣ ಹುಡುಗ, ನಗಾಡೋದೇ ಇಲ್ಲ, ಭಾಳ ಸೀರಿಯಸ್ ಹುಡುಗ. ಅವ ಪಾಲ್ಘಾಟಿನವ. ಈ ಮಣಿಯನ್ನು ಕೂರಿಸಿ ಅವರು ಕಚೇರಿ ಆ ದಿವಸ ಸ್ಟೆಪ್ನಿ ಮೃದಂಗ ನುಡಿಸ್ಲಿಕ್ಕೆ ಕರೆಸಬೇಕಾಯಿತು. ಅದನ್ನು ಕೇಳಿದ ಎಲ್ಲ ಸಂಗೀತ ದಿಗ್ಗಜರುಗಳು, ಮಹಾನುಭಾವರುಗಳು ಸೋತು ಸುಣ್ಣಾಗಿ ಹೋದ್ರಂತೆ. ನಮ್ಮಲ್ಲಿ ಈಗಿನ ವಿದ್ಯಮಾನ ಹೇಗಿದೆ ಅಂತೇಳಿದರೆ, ತೊಟ್ಲಿಂದ ತೆಗೆದ ಕೂಡಲೇ ನಾವು ಕಚೇರಿಗೆ ಪ್ಲ್ಯಾಟ್ಫಾರ್ಮಿಗೆ ಹತ್ತಿಸಿಬಿಡ್ತೇವೆ. ಇದು ಹಾಗಲ್ಲ. ಪ್ರೊಫಿಷಿಯನ್ಸಿ ಟು ದ ಎಕ್ಸಲೆನ್ಸಿ ಬಂದ ಮೇಲೆಯೇ ಆ ಕಲಾವಿದನನ್ನು ಮೇಲೆ ಹತ್ತಲಿಕ್ಕೆ ಬಿಡ್ತಾರೆ. ಚೆಂಬೈ ಮೇಲೆ ಹತ್ತಿದ ನಂತರ ಮತ್ತೆ ಕೆಳಗಿಳಿಲೇ ಇಲ್ಲ. TN ರಾಜರತ್ನಂ ಪಿಳ್ಳೆ ಮೇಲೆ ಹತ್ತಿದ ನಂತರ ಕೆಳಗಿಳಿಲಿಲ್ಲ. ಅರಿಯಾಕುಡಿ ರಾಮಾನುಜಯ್ಯಂಗಾರಿಗೆ ಒಂದು ಸಲ ಮೇಲೆ ಹತ್ತಿದ್ರು ಅಂದರೆ ಮತ್ತೆ ಹಿಂದೆ ನೋಡಲಿಲ್ಲ. ಹಾಗೆ ಪಾಲ್ಘಾಟ್ ಮಣಿಯಯ್ಯರು ಕೂಡ ಹಾಗೆ. ಪಾಲ್ಘಾಟ್ ಮಣಿಯಯ್ಯರವರ ಮೃದಂಗದ ವಿದ್ವತ್ತು, ಅದರ ಮೇಲಿನ ಒಂದು ಹಿಡಿತ, ಲಯ ಮತ್ತು ತಾಳದ ಬಗೆಗಿನ ಹಿಡಿತ, ಇದು ಅನ್ಪ್ಯಾರಲಲ್ಡ್. ಇಟ್ ರಿಮೈನ್ಸ್ ಅನ್ಪ್ಯಾರಲಲ್ಡ್. ಆದರೆ ಸ್ವಲ್ಪ ಆಗ ಒಂದು ಬ್ರಾಹ್ಮಣ ಅಬ್ರಾಹ್ಮಣ ಅಂತ ಹೇಳುವಂಥ ಒಂದು ಸಣ್ಣ ಮಟ್ಟಿನ ಒಂದು ವೈಷಮ್ಯ ಆಡ್ತಾ ಇರುವಂಥ ಸಮಯದಲ್ಲಿ ಅವರ ಕಂಟೆಂಪರರಿ ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ, ಅವರು ಬ್ರಾಹ್ಮಣ ಅಲ್ಲ. ಅವರು ಇಷ್ಟೇ ಪ್ರಖರವಾದಂಥ ಪಂಡಿತರು. ಆದರೆ ಅದ್ಯಾಕೋ ಅವ್ರಿಗೂ ಅಷ್ಟಾಗಿ ಅವರನ್ನು ರೆಕಗ್ನೈಸ್ ಮಾಡಲಿಲ್ವೋ, ನಮಗೇನು ಅಷ್ಟು ಸರಿ ಅರ್ಥ ಆಗೋದಿಲ್ಲ. ಒಬ್ಬೊಬ್ಬರ ವರ್ಷನೂ ಒಂದೊಂದು ಥರ ಇದೆ. ಅಂತೂ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯನ್ನು ಕೂಡ ಮೇಲೆ ತರಲಿಕ್ಕೆ ಅಷ್ಟೇ ಪ್ರಖರವಾಗಿ ಶ್ರಮಿಸಿದವರು ನಮ್ಮ ಚೆಂಬೈಯವರು. ಅವರು ಎಡಕೈಯವರು ಅಂತ ಹೇಳಿಕೊಂಡು ಅವರ ಮೇಲೆ ಸ್ವಲ್ಪ ಒಂದು ಅನಾದರ ಇತ್ತು. ಪಳನಿಯವರು ಎಡಕೈಯವರು, ಎಡಚ್ಚ. ಆದ ಕಾರಣ ಸ್ವಲ್ಪ ಅನಾದರ, ಅದೇಂತ ಎಡಕೈಯಲ್ಲಿ ನುಡಿಸ್ತಾನೆ ಅಂತ. ಇಲ್ಲ, ಅದಾಗುದಿಲ್ಲ, ಆದರೂ ಎಡಕೈಯಲ್ಲಿ ನುಡಿಸಿದ್ರು ಆಗ್ಬೋದು ಅಂತೇಳಿ. ಚೆಂಬೈ ಒಂದು ರಿಫಾರ್ಮಿಸ್ಟ್. ಅವರು ತುಂಬ ಮುಂದಾಲೋಚನೆ, ಆ ಒಂದು ವಿಶಾಲ ಹೃದಯತೆ ಚೆಂಬೈಯವರಿಂದ ಕಲಿಬೇಕು. ಆಮೇಲೆ ಅವರದೇ ಶಿಷ್ಯ TV ಗೋಪಾಲಕೃಷ್ಣನ್, ಜೇಸುದಾಸ್, ಜಯ ವಿಜಯ, ಆಮೇಲೆ ರಾಮನ್ ನಂಬೂದಿರಿಪ್ಪಾಡು ಅವರಿಗೆ ಸಹ ಕಲಿಸಿದ್ದಾರೆ. ಕಡೆಗೆ ಅವರನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಹಾಡಿದ್ದಾರೆ. ರಾಮನಿಗೋಸ್ಕರ ಶ್ರುತಿಯನ್ನು ಕಡಿಮೆ ಮಾಡಿ ಹಾಡಿದ್ದು ಉಂಟಂತೆ ಪಾಪ. ಅಂತೂ ಇಂಥ ಶಿಷ್ಯವರ್ಗಗಳನ್ನೆಲ್ಲ ಬೆಳೆಸ್ತಾ ಜೇಸುದಾಸನನ್ನು ಕ್ರಿಶ್ಚನ್ ಅವನನ್ನು ತಗೊಳ್ಳುವಾಗ ತುಂಬ ಅವಹೇಳನಕ್ಕೆ ಗುರಿಯಾದರು ಚೆಂಬೈಯವರು. ಯಾವುದನ್ನೂ ಅವರು ಕ್ಯಾರ್ ಮಾಡಲಿಲ್ಲ. ಜೇಸುದಾಸನನ್ನು ಪ್ರೀತಿಯಿಂದ ಸ್ವಂತ ಮಗನ ಹಾಗೆ ಸಲಹಿದರು ಅಂತ ಜೇಸುದಾಸ್ ಅವರು ಪದೇ ಪದೇ ಆ ಚೆಂಬೈ ಮಹಾಸ್ವಾಮಿಯನ್ನು ಎಣಿಸ್ಕೊಳ್ತಾರೆ. ಅದು ಚೆಂಬೈಯ ವೈಭವ. VV ಸುಬ್ರಹ್ಮಣ್ಯಂ, TV ಗೋಪಾಲಕೃಷ್ಣನ್, TN ಕೃಷ್ಣನ್, ಲಾಲ್ಗುಡಿ ಜಯರಾಮನ್, MS ಗೋಪಾಲಕೃಷ್ಣನ್, ವೆಲ್ಲೂರು ರಾಮಭದ್ರನ್,
ಉಮಯಾಳಪುರಂ ಶಿವರಾಮನ್, ಎಲ್ಲರೂ ಸಣ್ಣವರು. ಬಾ ನೀನೇ ಬಾ ನುಡಿಸು ಅಂತ ಇವರನ್ನೆಲ್ಲ ಮೇಲೆ ತಂದದ್ದು ಚೆಂಬೈ. ಮುಕ್ತವಾಗಿ, ಅದರಲ್ಲಿ ಒಂದು ಒಳಗೊಂದು ಹೊರಗೊಂದಿಲ್ಲ ಈ ಮನುಷ್ಯನಿಗೆ. ಮಾಲಿ, ಅವರ ಹೆಸರು ಹೇಳೋದಕ್ಕೆ ನನಗೆ ಭಯ. ಒಂದು ದಿವಸ ಅವರ ಕತೆ ಹೇಳ್ತೇನೆ ಸಾಧ್ಯ ಆದರೆ. TR ಮಹಾಲಿಂಗಂ ಪ್ರಕ್ಷಿಪ್ತವಾದಂಥ ಬುದ್ಧಿ ಇದ್ದಂಥ ಒಂದು ಜನ. ಅವರ ಕಚೇರಿ ಮೇಲೆ ಬಿತ್ತೋ ಈ ಬ್ರಹ್ಮಾಂಡದಲ್ಲೇ ಆ ಥರದ ಕಚೇರಿ ಆಗಿರಲಿಕ್ಕಿಲ್ಲ. ಹಾಳಾಯಿತೋ ಪಾತಾಳದಲ್ಲಿಯೂ ಆ ಥರ ಕಚೇರಿ ಆಗಲಿಕ್ಕಿಲ್ಲ. ಅಂಥ ಒಂದು ವಿಚಿತ್ರ ವ್ಯಕ್ತಿತ್ವದ ಮನುಷ್ಯ TR ಮಹಾಲಿಂಗಂ. ಕೊಳಲು ಹಿಡಿದ್ರು ಅಂದರೆ ಮಾಂತ್ರಿಕ. ಆ ದಿವಸ ಕೊಳಲಿಗೆ ವಾಯಿಲಿನ ಚೆಂಬೈ, ಮೃದಂಗಕ್ಕೆ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್. ಹೇಗಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅದರ ಚಿತ್ರನೂ ಇದೆ ನನ್ನ ಹತ್ರ, ಫೋಟೋ ಇದೆ. TR ಮಹಾಲಿಂಗಂ ಕೊಳಲು, ಚೆಂಬೈ ವೈದ್ಯನಾಥ ಭಾಗವತರ್ ವೈಲಿನ್, ಹಾಗೂ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಮೃದಂಗ. ಒಂದು ತಟ್ಟಿಯ ಬ್ಯಾಕ್ಗ್ರೌಂಡು, ಮಡಲು ತೆಂಗಿನ ಗರಿಯ ತಟ್ಟಿಯ ಬ್ಯಾಕ್ಗ್ರೌಂಡಿನಲ್ಲಿ ಒಂದು ಸ್ಟೇಜ್ ಕಟ್ಟಿ, ಸ್ಟೇಜಿನ ಮೇಲೆ ಈ ಅತಿರಥ ಮಹಾವೀರರುಗಳದ್ದು ಒಂದು ಅದ್ಭುತ ಕಾಂಬಿನೇಷನ್. ಇದಕ್ಕಿಂತ ಏನು ಬೇಕು ಹೇಳಿ ಈ ವೈಭವಕ್ಕೆ? ಇದು ಚೆಂಬೈಯ ವೈಭವ. ಅವರು ಹಾಡುತ್ತಾರೆ, ವಯಲಿನ್ ಅಂದರೆ ವಯಲಿನು, ಆಯ್ತಪ್ಪ ಅದರಲ್ಲೇನು ಅಂತ ಹೇಳುವಷ್ಟರ ಮಟ್ಟಿಗೆ. ಇನ್ನೊಬ್ಬರು ಭಯಂಕರ ಪ್ರಕ್ಷಿಪ್ತ ಬುದ್ಧಿಯವರು S. ಬಾಲಚಂದರ್. ಅತ್ಯಂತ ಬುದ್ಧಿವಂತ, ಚಾಣಾಕ್ಷ, ಮುಂದುವರಿದ ಬುದ್ಧಿವಂತಿಕೆ ಇರುವಂಥ ಒಬ್ಬ ವೀಣಾ ವಿದ್ವಾಂಸ S. ಬಾಲಚಂದರ್ ಅವರು. ಅವರಿಗೆ ಕೋಪ ಯಾವಾಗ ಏರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಅವರ ಕೃಪಾ ಕಟಾಕ್ಷ, ಕರುಣಾ ಕಟಾಕ್ಷ ಯಾರದ್ದರ ಮೇಲೆ ಬಿದ್ದರೆ ಅವ್ರ ಮೇಲೆ ಬಿದ್ದರು. ಬಾಲಚಂದರ್ ಅವರು ಚಿಕ್ಕವರಾದರು, ಚೆಂಬೈಯವರನ್ನು ಬಹಳ ಬಹಳ ನೆಚ್ಚಿಕೊಳ್ತಿದ್ದವರು. ಈಗ ಒಂದು ವಿಚಾರ ನಾನು ಚೆಂಬೈಯವರ ಸಂಗೀತದ ಬಗ್ಗೆ ಹೇಳಬೇಕಾಗ್ತದೆ. ಏನಂದರೆ, ಅವರು ಸಂಗೀತ ಹಾಡುವಾಗ ತಾನೇ ಮುಂದೆ ಬರಬೇಕು, ತಾನೇ ದೊಡ್ಡದಾಗಬೇಕು, ತಾನೇ ಮೆರೆದಾಡಬೇಕು ಅಂತ ಏನಿಲ್ಲ. ಚೌಡಯ್ಯನೂ ಬರಲಿ, ಲಾಲ್ಗುಡಿನೂ ಬರಲಿ, ಮಣಿಯಯ್ಯರು ಬರಲಿ, ವೆಲ್ಲೂರು ರಾಮಭದ್ರನೂ ಬರಲಿ, ಎಲ್ಲರೂ ಮೇಲೆ ಬರಬೇಕು, ಒಟ್ಟು ಆಡಬೇಕು. ಅದೊಂದು ಗೋಷ್ಠಿ, ಅದೊಂದು ವೈಭವ. ಅದಕ್ಕೆ ನಾನು ಚೆಂಬೈ ವೈಭವ ಅಂತ ನಾನು ಕರೆದಿದ್ದೇನೆ. ನೀವೊಂದು ಸಣ್ಣ ಕ್ಲಿಪ್ಪಿಂಗನ್ನು ಈಗ ಕೇಳಬೇಕು. ಇಲ್ಲಿ ಜೇಸುದಾಸ್ ಅವರ ಹತ್ರ ಹಾಡು ಹಾಡು ಪಾಡು ಅಂತೇಳಿ ಹೇಳ್ತಾ ಶಾಬಾಷ್, ಇದು ಸ್ಟೇಜಿನ ಮೇಲೆ ಚೆಂಬೈ ಮಾಡುವಂಥ ಒಂದು ಪುಷ್ಪವೃಷ್ಟಿ ಶಿಷ್ಯನ ಮೇಲೆ. ಒಂಚೂರು ಕೇಳಿ. ಇದು ಜೇಸುದಾಸ ಧ್ವನಿ ನೋಡಿ, ಬಲೆ ಅಂತೆ. ಇದು ಕ್ಷೀರಸಾಗರ ಶಯನ, ಅದರ ಮೊದಲಿನ ಪೀಠಿಕೆ ಆಲಾಪ. ಅದರಲ್ಲಿ ಜೇಸುದಾಸನನ್ನು ಇಂಟ್ರೊಡ್ಯೂಸ್ ಮಾಡುವ ಕ್ರಮ ಅದು ಚೆಂಬೈದ್ದೇ ವೈಖರಿ. ಹೀಗೆ ಎಷ್ಟು ಜನರನ್ನು ಮೇಲೆ ತಂದಿದ್ದಾರೋ ಈ ಮಹಾತ್ಮ, ಲೆಕ್ಕ ಜಮ ಇಲ್ಲ. ಈಗ ಒಂದು ವಿಷಯ ನಾನು ಕೇಳೋದು, ಚೆಂಬೈಯವರ ಹಾಗೆ ಈಗ ಹಾಡುವವರು ಯಾರಿದ್ದಾರೆ?
ಈಗ ಯಾರಿಲ್ಲ. ಚೆಂಬೈಯವರ ಬಾಣಿ ಯಾರ ಹತ್ರ ಇದೆ? ಅದೂ ಇಲ್ಲ. ಹಾಗಾದರೆ ಚೆಂಬೈಯವರ ಬಾಣಿ ಅಥವಾ ಸ್ಟೈಲು ಅಥವಾ ಆ ಕ್ರಮ ಯಾರಿಗೆ ಬೇಡವಾಗಿದೋ ಔಟ್ಡೇಟೆಡಾ, ಅಥವಾ ಸ್ವಲ್ಪ ಪ್ರಿಮಿಟಿವಾ ಅಂತ ಅನಾಲಿಸಿಸ್ ಮಾಡುವಾಗ ನಮಗೆ ಅನಿಸ್ತದೆ, ಚೆಂಬೈಯವರ ಹಾಡುಗಾರಿಕೆ ಹೇಗಿತ್ತು? ಆ ಪಾಲ್ಘಾಟ್ ಮಣಿಯಯ್ಯರವರು ದೊಡ್ಡ ಲಯ ತಾಳ ವಿದ್ವಾಂಸ. ಲಾಲ್ಗುಡಿಯವರು ಲಯದ ಬಗ್ಗೆ ಹರಿತ ಬುದ್ಧಿ. ಎಷ್ಟೆಷ್ಟು ಟಿ ಎನ್ ಕೃಷ್ಣನವರು, ಇವರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಅದ್ಭುತವಾದಂತಹ ಪ್ರಖರ ಪಾಂಡಿತ್ಯ ಇರುವಂಥವರು. ಇವತ್ತಿಗೆ ಪಾಲ್ಘಾಟ್ ಮಣಿಯಯ್ಯರು ನಮಗೆ ಇವತ್ತಿಗೂ ದೇವರು, ಲಾಲ್ಗುಡಿಯವರು ಇವತ್ತಿಗೂ ಬೇಕು, ಟಿ ಎನ್ ಕೃಷ್ಣನವರು ಇವತ್ತಿಗೂ ಬೇಕು, ಎಮ್ ಎಸ್ ಗೋಪಾಲಕೃಷ್ಣನ್ ಅವರದ್ದು ಬಾಣಿ ಇವತ್ತಿಗೂ ನಮ್ಮ ಪ್ರಸ್ತುತ ಇದೆ. ಚೆಂಬೈ ಎಲ್ಲಿ ಮಾಯ ಆಗಿ ಹೋದರು, ಯಾಕೆ ಹೋದರು ಅಂತ ಸ್ವಲ್ಪ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ, ಚೆಂಬೈಯವರು ಜನಗಳಿಗಾಗಿ ಹಾಡಿದ್ದಾರೆ ಅಂತ ಕಾಣ್ತದೆ. ಒಂದು ಜನಪ್ರಿಯತೆ ಮಾಡುವಾಗ ಅಂದರೆ ಕೋಲಾಟದ ಪದಗಳು ಹಾಡಿದ್ದಾರೆ ಅಂತಲ್ಲ, ಜಾನಪದ ಹಾಡಿ ಮನುಷ್ಯರನ್ನು ಗೆದ್ದಿದ್ದಾರೆ, ಮ್ಯೂಸಿಕನ್ನು ಲೈಟ್ ಮಾಡಿ ಹಾಡಿದ್ದಾರೆ ಅಂತಲ್ಲ, ಜನಗಳು ಕೇಳಿದ ಹಾಡುಗಳನ್ನೇ ಮತ್ತೆ ಮತ್ತೆ ಹಾಡಿದ್ದಾರೆ. ವಾತಾಪಿ ಗಣಪತಿ ಇಲ್ಲದ ಕಚೇರಿಯೇ ಇಲ್ಲ. ಅದು ಎಷ್ಟು ಸಲ ಹಾಡಿದರೆ ಅವರಿಗೆ ಬೋರ್ ಆಗೋದಿಲ್ವ, ಆಗ್ತಿರ್ಲಿಲ್ವ? ಜನಗಳಿಗೆ ಇವತ್ತಿನ ಹಾಗಲ್ಲ ಆಗ. ಆದ್ದರಿಂದ ಜನಗಳು ಕೇಳ್ತಿದ್ರು, ಜನಗಳು ಬೇಕು ಅಂತ ಹೇಳ್ತಾರೆ, ಆದ ಕಾರಣ ವಾತಾಪಿ ಹಾಡ್ತೇನೆ. ಪಾವನಗುರು ಎಷ್ಟು ಸಲ ಬೇಕಾದ್ರೂ ಹಾಡ್ತಾರೆ. ರಾಮಾನೀಯಡ ಎಷ್ಟು ಸಲ ಹಾಡಿದ್ದಾರೆ ಅಂತಿಲ್ಲ. ಇಂಕಾ ದಯರಾದು ಅದು ಎಷ್ಟು ಸಲ ಹಾಡಿದ್ದಾರೆ ಅಂತಿಲ್ಲ. ಚಕ್ರವಾಕ, ಹೀಗೆ ಮಲಯ ಮಾರುತ, ಬಂಟು ರೀತಿ ಕೋಲು, ಓ ದೇವರೇ, ಅದು ನಾನು ಕೇಳಿದ್ದೇ ಸುಮಾರು 1,000 ಆಗ್ಬೋದು ಬೇರೆ ಬೇರೆ ರೆಕಾರ್ಡಿಂಗ್ಸ್ಗಳಲ್ಲಿ, ಯಾಕಂದರೆ ಅದಷ್ಟು ಮೋಸ್ಟ್ ಪಾಪ್ಯುಲರ್. ಅಷ್ಟಾದರೂ ಚೆಂಬೈ ವಾಸ್ ಕಣ್ಮಣಿ ಆಗಿನ ಕಾಲಕ್ಕೆ. ಅವರು ಹಾಡ್ತಿದ್ದದ್ರಲ್ಲಿ ಕಂಠ ಮಾಧುರ್ಯವೇ ಮೇಲು. ಅಷ್ಟು ಏರು ಶ್ರುತಿಯಲ್ಲಿ ಅವರು ಹಾಡ್ತಿದ್ದಂತಹ ನಾದ ಲೀನತೆ, ಧ್ವನಿ ಸ್ಪಷ್ಟತೆ, ಸರಳ ಪ್ರಸ್ತುತತೆ, ಅದರಲ್ಲಿ ಯಾವ ಸಂಕೀರ್ಣತೆ ಇಲ್ಲ. ಇಂಥ ಒಂದು ನಾನು ಕಲ್ಯಾಣಿದು ಇಂಥ ಒಂದು ಹೊಸತೊಂದು ಅದರ ವರಸೆಯನ್ನು ಕೊಡ್ತೇನೆ, ಅವರು ಸಿದ್ಧಪಡಿಸಿಟ್ಟದ್ದು ಕೆಲವೆಲ್ಲ ಫ್ರೇಸಸ್ ಉಂಟು, ಅದು ಕೊಡುವುದರಲ್ಲಿಯೇ ಅವರಿಗೆ ಸಂತೋಷ. ಅವರು ಸಂಕೀರ್ಣತೆಗೆ ಹೋಗುವುದೇ ಇಲ್ಲ. ಆಮೇಲೆ ಪರಂಪರೆ, ಶಿಸ್ತು, ನಿಷ್ಠೆ ಇಂಥದ್ದೆಲ್ಲ ಸೂಸುವಂಥ ಒಂದು ವೇದಿಕೆಯ ನಿರ್ವಹಣೆ, ಎಲ್ಲರನ್ನು ಮುಂದೆ ಕೂತಿದ್ದಂಥ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ವೇದಿಕೆಯ ನಿರ್ವಹಣೆ ಚೆಂಬೈಯವರದ್ದು. ಆಮೇಲೆ ಅಲ್ಲಲ್ಲಿ ಹಾಸ್ಯದ ಚಾಟುಕ್ತಿಗಳನ್ನೆಲ್ಲ ಮಾಡ್ತಾ ಗಮ್ಮತ್ತು ನಿಗಾಡಿಸಿಕೊಂಡು ಜನರ ಹತ್ರ ಏನಾದರೂ ಚಂದದ ಹಾಸ್ಯದ ನವಿರು ಹಾಸ್ಯವನ್ನು ಮಾಡ್ತಾ ಹೋಗ್ತಿದ್ದಂಥ ಕಲೆಗಾರಿಕೆ. ತಮಿಳು ಮಲಯಾಳಂ ಕೃತಿಗಳನ್ನೇ ಹಾಡಿ ಅವರಿಗೆ ಸಂತೋಷಪಡಿಸ್ತಿದ್ದದ್ದು. ಆಮೇಲೆ ವಿಪರೀತ ಫಾಸ್ಟ್. ಅದು ಫಾಸ್ಟ್ ಅಂತ ಹೇಳಿದರೆ ನಿಮ್ಮ ಈಗಿನ ಕಾಲದ ಮಕ್ಕಳಿಗೆ ಹಾಗೆ ನಾಲಿಗೆ ನುಡಿಲಿಕ್ಕಿಲ್ಲ. ಹಾಗೆ ಹೇಳುವಾಗ ಒಂದು ತಪ್ಪಾಗ್ತದೆ. ಪಾಲ್ಘಾಟಿನಿಂದ ಬಂದಂಥ ಒಬ್ಬ ಸಣ್ಣ ಹುಡುಗ ನಮ್ಮ ಎದುರಿನಲ್ಲಿದ್ದಾನೆ, ಅಭಿಷೇಕ್ ರಘುರಾಮು. ಅವನು ಪಾಲ್ಘಾಟಿನ ಮೂಲದವನೇ. ಅವನ ನಾಲಿಗೆಯಲ್ಲಿ ಏನು ನುಡಿತದೆ. ಆದ ಕಾರಣ ಒಂದೆರಡು ಎಕ್ಸೆಪ್ಷನ್ಸ್ಗಳನ್ನು ಬಿಟ್ಟುಬಿಟ್ಟು ನಾನು ಹೇಳ್ತೀನಿ, ಚೆಂಬೈಯವರ ಈ ಅತಿ ದುರಿತ ಸ್ವರ ಪ್ರಸ್ತಾರ, ಅದು 2ನೇ ಕಾಲವ 3ನೇ ಕಾಲವ ಅಂತ ಕಡೆಗೆ 4ನೇ ಕಾಲವ, ಅದು ಏನು ಅಂತ ಅರ್ಥ ಆಗೋದಿಲ್ಲ ಕೆಲವು ಸಲ. ಅದು ಹಾಡುವಾಗ ಸುಮ್ಮನೆ ಕೂತಿದ್ದ 2 ಕೈಗಳು ಒಟ್ಟಿಗೆ ಸೇರಿ ಚಪ್ಪಾಳೆ ತಟ್ಟಿಯೇ ತಟ್ಟುತ್ತವೆ, ಅಷ್ಟು ಟೆಂಪ್ಟೇಷನ್ ಬರುತ್ತೆ. ಆ ಒಂದು ಜನಮಾನ್ಯತೆ, ಅದನ್ನು ಕೇಳಿದ ಲಲಿತಾದಾಸರು ಹೇಳಿದಲ್ಲ, ಕೃಷ್ಣಯ್ಯರು, ಅವರ ತಂದೆ ಇದೊಂದು ಹಂಬಗ್ ಅಂತ ಹೇಳಿದಾರಂತೆ. ಚೆಂಬೈಯವರು ಮಾಡೋದು ಹಂಬಗ್ ಅಂತ, ಅದೊಂದು ಡೋಂಗಿ ಅಂತ. ಇರಲಿ,
ಯಾವ ಕಾಲದಲ್ಲಿ ಸಹ ಇಂಥದಕ್ಕೆಲ್ಲ ಈ ಥರದ ಕಮೆಂಟ್ಸ್ ಇದ್ದೇ ಇರ್ತದೆ, ಪ್ರತಿಕ್ರಿಯೆ. ಆದರೂ ನೀವೊಂದು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಒಂದು ಸಣ್ಣ ತುಣುಕನ್ನು ನೀವು ಕೇಳಬೇಕೀಗ. ಸಾಕು. ಇದು ಏನು ಅಂತ ಗೊತ್ತಿಲ್ಲ. ಆ ಮಗು ಹಂಬಗ್ ಮಾಡಲಿಕ್ಕಿಲ್ಲ. ಆ ಮಗು ಹೃದಯ ಮೋಸ ಮಾಡುವಂಥದ್ದಲ್ಲ. ಅದು ಹೃದಯದಿಂದಲೇ ಹಾಡಿದ್ದದು, ನಾಭಿಯಿಂದಲೇ ಬಂದದ್ದು, ಮೂಲಾಧಾರದಿಂದಲೇ ಸೃಜಿಸಿದ್ದು. ಆದ್ದರಿಂದ ಇದರಲ್ಲಿ ಮೋಸ ಖಂಡಿತ ಇಲ್ಲ. ಆಗಿನ ಕಾಲಕ್ಕೆ ಆಗಿನ ಜನಗಳನ್ನು ಒಂದು ಆಕರ್ಷಣೆಯಿಂದ ಸಂಗೀತ ಕೇಳುವ ಹಾಗೆ ಮಾಡುವಂಥ ಒಂದು ಮ್ಯಾಗ್ನೆಟಿಕ್ ಪವರ್ ಈ ಹಾಡುಗಾರಿಕೆಯಲ್ಲಿ ಇತ್ತು ಅಂತ ಮಾತ್ರ ನಾವು ಒಪ್ಕೊಳ್ಬೇಕೇ ವಿನಃ ಅದನ್ನು ನಾವೀಗ ಅನುಕರಿಸಲಿಕ್ಕಾಗೋದಿಲ್ಲ. ಎಲ್ಲವೂ ಸರ್ವಲಘುವಿನ ಓಟಗಳು, ಕಡಿಮೆ ಕಣಕ್ಕು, ಲೆಕ್ಕಾಚಾರಗಳು ಕಡಿಮೆ ಇದೆ. ಆ ಕಣಕುಗಳನ್ನೆಲ್ಲ ಮೃದಂಗದವರು ಮಾಡಲಿ, ನಾನು ಯಾಕೆ ಮಾಡಲಿ ಅಂತೇಳಿ ಪಾಲ್ಘಾಟ್ ಮಣಿಯವರು ಹೇಳ್ತಿದ್ರಂತೆ, ಚೆಂಬೈಯವರು ಹೇಳ್ತಿದ್ರಂತೆ. ಅದಕ್ಕೆ ಒಬ್ಬರು ಇಂಟರ್ವ್ಯೂವರು ಕೇಳಿದ್ದಾರೆ, ಅಲ್ಲ ಚೆಂಬೈ ಹಾಡುಗಾರಿಕೆಯನ್ನು ಸ್ವಲ್ಪ ಸೌಮ್ಯ ಮಾಡಲಿಕ್ಕೆ ಸಾಧ್ಯವಾ? ಅದು ಸ್ವಲ್ಪ ಅಷ್ಟು ಯಾಕೆ ಕಂಚಿನ ಕಂಠದ ಹಾಗೆ ಸಿಂಹದ ಹಾಗೆ ಗರ್ಜಿಸುವುದು ಯಾಕೆ? ಅದಕ್ಕೆ ಸಿಂಹದ ಹತ್ತಿರ ಹೋಗಿ ನೀನು ಸ್ವಲ್ಪ ಸೌಮ್ಯವಾಗಿ ಗರ್ಜಿಸು ಅಂತ ನೀವು ಕೇಳಿ, ಅದು ಹಾಗೆ ಮಾಡ್ತದೆ ಅಂತಾದರೆ ಹಾಗೆ ಮಾಡುವ, ಒಪ್ಕೊಳ್ಳುವ ಅಂತ ಹೇಳಿದ್ದಾರಂತೆ. ಚೆಂಬೈ ಅಂದರೆ ಸಿಂಹವೇ. ಅವರ ಆ ತಾರಕ ಸ್ವರದಲ್ಲಿ ಯಾವ ಮೈಕ್ಕೂ ಅವಶ್ಯಕತೆ ಇಲ್ಲದೆ ಅವರು ಹಾಡ್ತಾ ಇದ್ದದ್ದು. ಶಮ್ಮಂಗುಡಿ ಶ್ರೀನಿವಾಸ ಅಯ್ಯರು ಹೇಳಿದ್ದಾರಂತೆ, ಇವರ ಗಂಟ್ಲಿಗೊಂದು ಸೈಲೆನ್ಸರ್ ಹಾಕಬೇಕು ಅಂತ. ಅಂದರೆ ಸ್ವಲ್ಪ ಅಷ್ಟು ಸಮಾಧಾನ ಇಲ್ಲ ಅಂತ ಹೇಳುವಂಥದ್ದು, ತನಗೂ ಇಲ್ಲ, ಇವನಿಗೆ ಇದ್ದದ್ದು ಜಾಸ್ತಿ ಆಯಿತು ಅಂತ ಹೇಳುವಂಥ ಒಂದು ಕಮೆಂಟ್. ಸಾಹಿತ್ಯ ಚೆಂಬೈಯವರಿಗೆ ಖಂಡಿತ ಇಲ್ಲ. ಅವರು ಹೇಳಿದ್ದೇ ಸಾಹಿತ್ಯ ಆಗ್ತಿತ್ತು. ಮಮತಾ ಬಂದ್ ಧನಯುತ, ಮಮತಾ ಬ್ಯಾನ್, ಮಮತಾ ಬ್ಯಾನರ್ಜಿ ಅಲ್ಲ, ಮಮತಾ ಬನ್, ಧನಯುತ, 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 ಧನ ಹೇಗೂ ಆಗ್ತದೆ. ಅದು ಎಲ್ಲಿ ಖಂಡ ಛೇದ ಪದಚ್ಛೇದ ಎಲ್ಲಿ ಆಗ್ತದೆ ಅಂತ ಅದರ ಬಗ್ಗೆ ಅವರು ತಲೆ ಕೆಡಿಸಿಕೊಂಡವರೇ ಅಲ್ಲ. ಯಾಕಂದರೆ ರೆಕಾರ್ಡ್ ಕೇಳಿ, ಸ್ಪಷ್ಟ ಮಾಡಿ, ಪುಸ್ತಕ ನೋಡಿ, ಗ್ರಂಥದ ಅವಲೋಕನ ಮಾಡಿ ಇದನ್ನೆಲ್ಲ ತಿಳ್ಕೊಂಡವರು ಅವರಲ್ಲ. ಅವರು ಶ್ರುತಿ ಸಿದ್ಧ ಅವರದ್ದು ಸಂಗೀತ. ಅಲ್ಲಿ ಅವರು ಏನು ಖಂಡಿತೋ, ಯಾರು ಹೇಳಿದ್ದನ್ನು ಹೇಗೆ ಕೇಳಿದ್ರೋ ಅದನ್ನು ಹಾಗೆ ಹೇಳಿದರು. ಅದು ಈಗಿನ ಕಾಲಕ್ಕೆ ಸ್ವಲ್ಪ ಹಾಸ್ಯಾಸ್ಪದವಾಗಿ ಕಾಣ್ತದೆ. ಯಾಕಂದರೆ ನಮ್ಮ ಮಕ್ಕಳು ಭಾಳ ಚುರುಕಿದ್ದಾರೆ ಈಗಿನವರು. ಸ್ಪಷ್ಟತೆ, ಗ್ರಾಮರ್ನ ಬಗ್ಗೆ ಎಲ್ಲ ತುಂಬ ಆಲೋಚನೆ ಮಾಡ್ತಾರೆ. ಅದೇ ಕ್ಷೀರಸಾಗರ ಶಯನದ ದೇವಗಾಂಧಾರಿಯ ಪೀಸ್ನಲ್ಲಿ 3-4 ಕಡೆಯಲ್ಲಿ ಅಪ್ಪಟ ಆರಭಿ ಇದೆ. ಆರಭಿ ಅದು ಆ ಜಾಗ. ಈಗ ಯಾರಾದರೂ ಆ ಥರ ಮಾಡಿದರೆ ತಪ್ಪದು. ಚೆಂಬೈ ತಪ್ಪು ಮಾಡಿದ್ರು ಅಂತ ಹೇಳೋದಲ್ಲ. ಆಗಿನ ಕಾಲದಲ್ಲಿ ಅದು ಯಾವ ಸಂದರ್ಭದಲ್ಲಿ ಹಾಗೆ ಆಯಿತೋ ಗೊತ್ತಿಲ್ಲ, ಅಂತೂ ರೆಕಾರ್ಡ್ ಮಾಡಿದ್ದಾರೆ. ಆ ಥರ ಇದ್ದರೂ ಅದನ್ನು ಹೊಂದಿಸಿಕೊಂಡು ಹೋಗುವಂಥ ಕಿವಿಗಳಿದ್ದವು. ಮತ್ತು ಅದು ಕಂಡೊನೇಷನಿಗೆ ಸಾಧ್ಯ ಇತ್ತು ಅಂಥವುಗಳು. ಈಗ ನಮಗೆ ಯಾಕಂದರೆ ಇಷ್ಟು
ಮೈಕ್ ಎಲ್ಲ ಬಂದ ಮೇಲೆ ನಾವೆಲ್ಲ ಹಾಗೆ ತಪ್ಪು ಮಾಡುವ ಹಾಗಿಲ್ಲ. ಪ್ರತಿಯೊಂದು ರೆಕಾರ್ಡ್ ಆಗ್ತದೆ. ಆದ ಕಾರಣ ವಿ ಆರ್ ಟೇಕಿಂಗ್ ಕೇರ್ ಆಫ್ ಎವ್ರಿ ನೋಟ್, ಎವ್ರಿ ಸಿಲೆಬಲ್. ಆ್ಯಂಡ್ ದಸ್ ನಾವು ಬಹಳ ದೊಡ್ಡ ಹುಷಾರು ಅಂತೇಳಿ ಹೇಳೋದಲ್ಲ, ನಾವು ಸಹ ತಪ್ಪು ಮಾಡ್ತೇವೆ, ಸ್ಟುಡಿಯೋದಲ್ಲಿ ಮತ್ತೆ ಸರಿ ಮಾಡ್ತಾರೆ ಅಷ್ಟೇ. ಇರಲಿ. ಚೆಂಬೆಯವರಿಂದ ರಾಮಾನಿಯಡ, ಶಿವಶಿವಯನರಾದ, ಚೇತುಲಾರ, ಸರಸೀರು ಹಾಸನ ಪ್ರಿಯೆ, ಶರಣಾಗತಂ, ಪ್ರಭೋ ರಕ್ಷಮಾಂ, ಅದನ್ನೊಂದು ನೀವು ಕೇಳಿದ್ದೀರೇನೋ. ಇದು ಶ್ರೀ ಮೀನಾಕ್ಷಿ ಸುತ ಅಂತ ಹೇಳುವ ನಾಗರಾಜ್ ಅವರು ಬರೆದಿರೋರು. ಒಂದು 200ಕ್ಕೂ ಮೇಲೆ ದೇವಿಯ ಮೇಲಿನ ಸ್ತುತಿಗಳು ಇವರಿಂದ ರಚಿತವಾಗಿದೆ. ಪ್ರಭೋ ರಕ್ಷಮಾಂ ಶರಣಾಗತಂ ಅಂತ ಹೇಳುವಂಥ ಅತ್ಯಂತ ಜನಪ್ರಿಯಗೊಳಿಸಿದಂತಹ ಹಾಡು. ಅವರ ಶಿಷ್ಯೆ ಅಭಯಂ ರಾಜು ಅವರು ಇದನ್ನು ಮುಂದಕ್ಕೆ ಪುಸ್ತಕದ ರೂಪದಲ್ಲಿ ಮೀನಾಕ್ಷಿ ಸುತ ಅವರ ಕೃತಿ ಅಂತೇಳಿಕೊಂಡು ಪುಸ್ತಕ ರೂಪದಲ್ಲಿ ಅದನ್ನು ಹೊರಗೆ ಪ್ರಕಟಿಸ್ತಾರೆ. ಇದನ್ನು ಹಸ್ತಾಕ್ಷರದಲ್ಲಿ ಪ್ರಕಟಿಸಿದ್ದು, ಇದರ ಹಸ್ತಾಕ್ಷರ ನಮ್ಮ ಮಂಗಳೂರಿನ ಆನಂದರಾಮ ಉಡುಪರ ಹಸ್ತಾಕ್ಷರದಲ್ಲಿ ಇದು ಪ್ರಕಟ ಆಗಿದೆ. ಇರಲಿ, ಇನ್ನು ಕೆಲವೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಚೆಂಬಯ್ಯವರು ಕೆಲವೆಲ್ಲ ಎನಕ್ಡೋಟ್ಸ್ಗಳನ್ನೆಲ್ಲ ಮಾಡಿ ಎಲ್ಲ ಮನಸ್ಸು ಗೆದ್ದವರು. ಒಂದು ಸಲ ಟ್ರೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ, ರೈಲ್ವೆ ಸ್ಟೇಷನ್ನ ಟ್ರೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಎಲ್ಲ ಶಿಷ್ಯಂದ್ರ ಜೊತೆಗೆ ಚೆಂಬಯ್ಯವರು, ಅವರು ಬರಿ ಮೈಯಲ್ಲಿ ಇರೋದು, ಅದೊಂದು ಶಾಲು ಹಾಕ್ಕೊಳ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಸಣ್ಣ ಜುಬ್ಬು ಹಾಕ್ಕೊಳ್ತಾರೆ ಎಲ್ಲ ಹೊರಗೆ ಹೋಗುವಾಗ. ಬಹಳ ಸರಳವಾದಂಥ ಡ್ರೆಸ್ಸಿನಲ್ಲಿ ಇತ್ಲಾಗೆ ಶಿಕೆ ಬಿಟ್ಟಿದ್ದಾರೆ. ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಒಬ್ಬ ಅತ್ಯದ್ಭುತವಾದಂತಹ ಹೆಸರು ಮಾಡಿದಂಥ ಒಬ್ಬ ವಿದ್ವಾಂಸ ಇವರ ಆಪೋಸಿಟ್ ಸೈಡಿಂದ ಬರ್ತಾ ಇದ್ದಾನೆ. ಇವರನ್ನು ನೋಡಲೇ ಇಲ್ಲ. ಚೆಂಬಯ್ಯವರು ಅವರ ಶಿಷ್ಯಂದ್ರ ಪರಿವಾರದೊಂದಿಗೆ ಹೋಗ್ತಾ ಇದ್ದಾರೆ, ಆ ಪುಣ್ಯಾತ್ಮ ಇವರನ್ನು ನೋಡಲೇ ಇಲ್ಲ. ಒಂದು ಕಾರಣ ಇಷ್ಟೇ, ಒಂದು ಓರ್ವ ಬೆಡಗಿನ ಮಹಿಳೆಯೊಂದಿಗೆ ಆ ದೊಡ್ಡ ಸಂಗೀತ ವಿದ್ವಾಂಸ ತಲ್ಲೀನರಾಗಿ ತನ್ಮಯನಾಗಿ ಅವಳೊಟ್ಟಿಗೆ ಮಾತನಾಡ್ತಾ ಹೋಗ್ತಾ ಇದ್ರಂತೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂತ ಇಟ್ಕೊಳ್ಳಿ. ಚೆಂಬಯ್ಯವರ ಕಂಚಿನ ಕಂಠದಲ್ಲಿ ಹೊರಗೆ ಬಂತು, ಏನು ಗೊತ್ತಾ, ಇದು ಅವರದ್ದು ಹೊಸ ಸಂಪಾದನೆ ಅಂತ ಹೇಳಿದ್ದಾರಂತೆ. ಅಲ್ಲಿ ಅವರಿಗೆ ಕೇಳುವ ಹಾಗೆ, ಆ ಪುಣ್ಯಾತ್ಮ ಕೇಳಿಸ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ ಅಂತ ಹೀಗೊದ್ದು ಒಂದು ಚಿಟಿಕಿ ಕಟೋಕ್ತಿಯನ್ನು ಚಿಮ್ಮಿಸಿದ್ದು ಉಂಟು ಚೆಂಬಯ್ಯವರು. ಮುಸುರಿ ಮತ್ತು ಶೆಮ್ಮಂಗುಡಿಯವರು ಚೆಂಬಯ್ಯವರಿಗಿಂತ ಮೊದಲೇ ಸಂಗೀತ ಕಲಾನಿಧಿಯನ್ನು ಪಡ್ಕೊಂಡಿದ್ದಾರೆ. ಚೆಂಬಯ್ಯವರಿಗೆ ಸ್ವಲ್ಪ ಅವರ ಮೇಲೊಂಚೂರು ಕಣ್ಣು ಕೆಂಪಿತ್ತು. ಒಂದು ಸಲ ಚೆಂಬಯ್ಯವರ ಕಚೇರಿ ನಡೀತಾ ಇರುವಾಗ ಅವರಿಗೆ ಸಂಗೀತ ಕಲಾನಿಧಿ ಬಂದಾಗಿದೆ, ಶೆಮ್ಮಂಗುಡಿ ಮತ್ತು ಮುಸುರಿಯವರಿಗೆ. ಚೆಂಬಯ್ಯವರ ಕಚೇರಿಯನ್ನು ಕೇಳಿ ಅವರಿಗೆ ಅವ್ರು ಹೀಗೆ ಕೂತ್ಕೊಳ್ಳೋದು, ಅಂದರೆ ಕಿವಿ ಕೇಳುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತೇಳಿ ಅಥವಾ ಅವರ ಕ್ರಮವೇ ಹಾಗೆಯೋ ಗೊತ್ತಿಲ್ಲ, ಶೆಮ್ಮಂಗುಡಿಯವರು ಕೂತ್ಕೊಳ್ಳೋದು ಹೀಗೆ. ಸ್ವಲ್ಪ ಹೊತ್ತಿನ ನಂತರ ಚೆಂಬಯ್ಯವರ ಕಚೇರಿ ಆಗ್ತಾ ಇದ್ದ ಹಾಗೆ ಅವರ ಬಟ್ಟೆಯನ್ನು, ಅಂಗವಸ್ತ್ರವನ್ನು ಹೀಗೆ ತೆಗೆದು ಮುಖಕ್ಕೆ ಹೀಗೆ ಹಾಕ್ಕೊಂಡು ಇಬ್ಬರು ಸಹ ಮೆಲ್ಲ ಎದ್ದು ಸ್ವಲ್ಪ ಹೊತ್ತಿನ ನಂತರ ಮಾಯ ಅದರಂತೆ. ಚೆಂಬಯ್ಯವರು ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಯ್ಯೋ, ಅಂಗವಸ್ತ್ರವನ್ನು ಹಾಕಿಕೊಂಡು ಹೋಗಬೇಕು ಅಂತಿಲ್ಲ, ತೆಗೆದೇ ಹೋಗಿ, ಪರವಾಗಿಲ್ಲ, ನಾನು ಹಾಡ್ತೇನೆ, ಮುಖ ಮುಚ್ಚಬೇಕಾಗಿಲ್ಲಪ್ಪ, ಹೋಗಿ, ತೊಂದರೆ ಇಲ್ಲ, ಯಾವಾಗ ಬೇಕಾದರೆ ನಿಮಗೆ ಬೇಕಾದಾಗ ಹೋಗ್ಬೋದು ಅಂತ ಚುಚ್ಚಿ ಅವರು ಹಾಡ್ತಿದ್ರಂತೆ. ಮತ್ತೊಂದು ಸಲ ಒಂದು ಕಚೇರಿಗೆ ಇವರನ್ನು ಕೆಣಕುವುದಕ್ಕೋಸ್ಕರ ಒಂದು 4 ಜನ ದೊಡ್ಡ ಸಂಗೀತಗಾರರು ಬಂದು ಕೂತಿದ್ರಂತೆ. ಆಗ ಅದು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಕಡೆಗೆ ಆಗುವಾಗ ಬಂದಿದ್ದಾರೆ ಆ 4 ಕಲಾವಿದರು. ಇವರು ಹಾಡಿದ್ದು ಒಂದು ಶ್ಲೋಕದಲ್ಲಿ 4 ನಾಯಿಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವುದು ಎಷ್ಟು ಕಷ್ಟ ಅಂತ ಹೇಳುವಂಥ ಅರ್ಥ ಬರುವ ಒಂದು ಶ್ಲೋಕ.
ಶ್ವಾನ. ಅವರಿಗೆ ಯಾಕೆ ಬಂದೆ ಅಂತ ಕಾಣುವ ಹಾಗೆ ಚೆಂಬಯ್ಯವರು ಅವರನ್ನು ತರಾಟೆಗೆ ತಗೊಂಡಿದ್ದಾರೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಕಡೆಗೆ ಹಾಗೆ ಅವರು ಅಲ್ಲಿಂದಲೇ ಮಾಯ ಆಗಿ ಹೋದ್ರಂತೆ. ಹಾಗಿದ್ದ ಒಂದು ಚೆಂಬಯ್ಯವರ ಈ ಒಂದು ಚಂದ. ಒಂದು ಸಲ ಟ್ರೈನಲ್ಲಿ ಹೋಗ್ತಾ ಇರುವಾಗ ಒಬ್ಬ ದೊಡ್ಡ ಜನ, ಯಾರೋ ಒಬ್ಬ ಪ್ರಯಾಣಿಕ, ಬಹಳ ದುಡ್ಡು ಸೊಕ್ಕಿದ ಜನ, ಚೆಂಬಯ್ಯವರು ಟ್ರೈನಲ್ಲಿ ಹೋಗ್ತಾರೆ ಅಂತೇಳಿ ಗೊತ್ತಾಗಿ ಪ್ರತಿ ಒಂದೊಂದು ಪ್ಲ್ಯಾಟ್ಫಾರ್ಮ್ನಲ್ಲಿಯೂ, ರೈಲ್ವೆ ಸ್ಟೇಷನ್ನ ಪ್ರತಿಯೊಂದು ಮುಂದಿನ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಎಲ್ಲ ಜನ ಸೇರಿ ಒಳಗೆ ಬರೋದು, ಇವರಿಗೆ ಮಾಲೆ ಹಾಕೋದು, ಹೂ ಕೊಡೋದು, ನಮಸ್ಕಾರ ಮಾಡೋದು. ಈ ಪ್ರಭೃತಿ ಒಬ್ಬ ಎದುರು ಕೂತಿದ್ದಾನಲ್ಲ ಪ್ರಯಾಣಿಕ, ಅವನಿಗೆ ಇದನ್ನು ನೋಡಿ 2-3 ಪ್ಲ್ಯಾಟ್ಫಾರ್ಮ್ನವರೆಗೆ ಸಹಿಸಿದ. ಆಮೇಲೆ ಅವರ ಭಾಷೆಯಲ್ಲಿ, ನೀವು ಯಾರು ಅರಿಯ ಕುಡಿಯಾ? ಅಲ್ಲ. ಮತ್ತು ಇವರು ಮಾತಾಡಲಿಲ್ಲ, ಅವರು ಮಾತಾಡಲಿಲ್ಲ. ಇನ್ನೊಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮತ್ತೆ ಸಹ ಒಂದಷ್ಟು ಜನ ಬಂದು ಸ್ವಾಮಿ ಸ್ವಾಮಿ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಿ ಹೋದರು. ನೀವೆಂತ ಶಮ್ಮಂಗುಡಿಯಾ ಅಂತ ಕೇಳಿದ್ರಂತೆ. ಯಾ ಕುಡಿಯಲ್ಲ ಗುಡಿಯಲ್ಯಾ, ವೇರಂ ಚೆಂಬೈ. ನಾನು ಕುಡಿಯುವಲ್ಲ ಗುಡಿಯುವಲ್ಲ, ಬರೇ ಚೆಂಬೈ ಅಂತ ಹೇಳಿದರು. ನಾನು ಕುಡಿಯೋದಿಲ್ಲ, ನಾನು ಬರೀ ಚೆಂಬೈ ಅಂತ ಸಹ ಅರ್ಥ ಬರ್ತದೆ ಅದರಲ್ಲಿ. ತಿಳ್ಕೊಳ್ಳುವವರು ತಿಳ್ಕೊಳ್ಳಿ, ನಾನು ಕುಡಿಯೋನಲ್ಲ, ನಾನು ಬರೀ ಚೆಂಬೈ ಅಂತೇಳಿ ಹೇಳಿದ್ರಂತೆ. ಇದು ಬಹಳ ಚಾಟುಕ್ತಿಯಿಂದ ಕೊಟ್ಟಂಥ ಉತ್ತರ. ಚೆಂಬೈ ಮಾಡಿಟ್ಟ ದುಡ್ಡನ್ನೆಲ್ಲ ಗುರುವಾಯೂರಪ್ಪನಿಗೆ ಕೊಟ್ಟ ಹಾಗೆ ಇನ್ನು ಈ ದುಡ್ಡು ಇನ್ನು ಕರಗಿ ಹೋಗ್ತದೆ ಅಂತ ಹೇಳ್ಕೊಂಡು ಎಲ್ಲ ಜಾಗ ತಗೊಂಡ್ರು. ಕೇರಳದಲ್ಲಿ ಚೆಂಬೈಯಲ್ಲಿ ಜಾಗ ಎಲ್ಲ ತಗೊಂಡು ಲ್ಯಾಂಡಿಗೆ ಹಾಕಿದರು ದುಡ್ಡನ್ನೆಲ್ಲ. ತುಂಬ ಕೃಷಿಗಾಗಿ ಭೂಮಿಯನ್ನು ಮಾಡಿದರು. ಮಾಡಿ ಒಂದು ಕಾಯ್ದೆ ಬಂತು, ನಿಮಗೆಲ್ರಿಗೂ ಗೊತ್ತಿದೆ, ಉಳುವವನೇ ಹೊಲದೊಡೆಯ. ಕಮ್ಯುನಿಸ್ಟ್ ಗವರ್ಮೆಂಟಿನ ಕೇರಳದ್ದು ಅದು ಮೊದಲು ಅನುಷ್ಠಾನಕ್ಕೆ ತಂದದ್ದು. EMS ನಂಬೂದರಿಪ್ಪಾಡ್ ಮುಖ್ಯಮಂತ್ರಿಯಾಗಿದ್ದಾಗ ಉಳುವವನೇ ಹೊಲದೊಡೆಯ ಅಂತ ಮಾಡಿದ್ರು. ಚೆಂಬಯ್ಯ ಎಲ್ಲ ಲ್ಯಾಂಡ್ ನಿರ್ನಾಮ ಆಗಿ ಹೋಯಿತು. ಬರೀದೆ ಕೈ ಚೆಂಬಯ್ಯವರದ್ದು. ಆಗ ಚೆಂಬಯ್ಯವರು ಹೇಳಿದ್ರಂತೆ, EMS ನಂಬೂದರಿಪ್ಪಾಡಿಗೆ ಅಪೀಲ್ ಮಾಡಿದ್ದಾರೆ, ಸ್ವಾಮಿ ಇದು ನನ್ನ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಉಳುವವನೇ ಹೊಲದೊಡೆಯ ಅಂತ ಹೇಳಲಿಕ್ಕೆ ಇದು ನನ್ನ ಪಿತ್ರಾರ್ಜಿತ ಅಲ್ಲ, ಇದು ನನ್ನ ವರಮಾನದಲ್ಲಿ ಬೆವರಿಳಿಸಿ ನಾನು ಕಷ್ಟಪಟ್ಟು ಮಾಡಿದ ದುಡ್ಡಿನಿಂದ ನಾನು ತೆಗೆದಂತಹ ಒಂದು ಭೂಮಿ. ಇದನ್ನು ನೀವು ಕೂಡಲೇ ಆ ಒಕ್ಕಲಿಗೆ ಹೋಗಬೇಕು ಅಂತೇಳಿ ಹೇಳಿದರೆ ನಾನೆಂತ ಮಾಡೋದು? ನಾನೊಬ್ಬ ಸಂಗೀತಗಾರನಾಗಿದ್ದು ಅಷ್ಟಾದರೂ ನೀವು ನನಗೆ ವರಮಾನಕ್ಕೆ ಸ್ವಲ್ಪ ಬೆಲೆ ಕೊಡೋದು ಬೇಡವೋ? ನನ್ನ ವರಮಾನಕ್ಕೆ ಬೆಲೆ ಕೊಡೋದು ಬೇಡವೋ? ಮರ್ಯಾದೆ ಕೊಡೋದು ಬೇಡವೋ ಅಂತ ಕೇಳಿದ್ದಕ್ಕೆ ಒಂದು ಅಕ್ಷರದ ರಿಪ್ಲೈಯೂ ಬರೆಯದೆ ಸುಮ್ಮನಾದರೂ ನಂಬೂದರಿಪ್ಪಾಡ್ ಮಹಾಶಯರು. ಹೀಗೆ ನಮ್ಮ ಚೆಂಬೈ ವೈದ್ಯನಾಥ ಭಾಗವತರವರಿಗೆ ಕೊನೆಗೆ ಬಂದದ್ದು ಬರೀ ರಾಮ ಮಂತ್ರ ಅಥವಾ ಅಗ್ರೇ ಪಶ್ಯಾಮಿ. ಇದು ಎಷ್ಟು ಸಲ ಈ ಶ್ಲೋಕವನ್ನು ಹೇಳಿದ್ದಾರೆ ಅಂತಿಲ್ಲ. ಗುರುವಾಯೂರಪ್ಪನ ಮೇಲೆ ನಾರಾಯಣ ಗುರುವಾಯೂರಪ್ಪ ಅಂತ ಹೀಗೆ ಕೈ ಮೇಲೆ ಮಾಡಿಕೊಂಡು ಅಗ್ರೇ ಪಶ್ಯಾಮಿ ಹೇಳಿಕೊಂಡು ಗುರುವಾಯೂರು ದೇವಸ್ಥಾನದ ಒಳಗೆ ಹೋಗುವಾಗ ಇವರ ಕಂಚಿನ ಕಂಠ ಕೇಳಿಯೇ ದಾರಿ ಬಿಟ್ಟು ಕೊಡ್ತಿದ್ರಂತೆ. ಆಮೇಲೆ ಇವರಿಗೆ ದಾರಿ. ಹಾಗಿದ್ದ ಚೆಂಬೈಯವರಿಗೆ ಗುರುವಾಯೂರು ಟೆಂಪಲ್ನಲ್ಲಿ ಪ್ರತಿ ವರ್ಷ ಚೆಂಬೈ ಮಹೋತ್ಸವ ಮಾಡಿಸ್ತಾರೆ. ಅದರಲ್ಲಿ ಯಾರೂ ಬೇಕಾದರೂ ಹಾಡ್ಬೋದು ಸೇವಾ ರೂಪದಲ್ಲಿ. ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಒಂದು ಅತ್ಯದ್ಭುತವಾದಂಥ
ಸಮಾನ ಟ್ರೀಟ್ಮೆಂಟ್ ಸಿಗುವಂಥ ಕಲಾವಿದರುಗಳಿಗೆ ಎಲ್ರಿಗೂ ಮರ್ಯಾದೆ ಕೊಡುವಂಥ ಒಂದು ವೇದಿಕೆ ಇದು ಚೆಂಬೈ ಉತ್ಸವ ಅಂತ. ಅದು ಚೆಂಬೈಯವರನ್ನು ಎಣಿಸಿಕೊಳ್ಳುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಹೀಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳಿದೆ. ಆದರೂ ನಾನೊಂದು ಇದಕ್ಕೊಂದು ಪೂರ್ಣ ವಿರಾಮ ಕೊಡಲೇಬೇಕು. ಅಕ್ಟೋಬರ 16, 1974ನೇ ತಾರೀಕಿಗೆ ಒಟ್ಟಪಾಲಂ ಅಂತ ಹೇಳುವಂಥ ದೇವಸ್ಥಾನದಲ್ಲಿ ಚೆಂಬೈಯವರ ಕಚೇರಿ, ಅವರ ಪ್ರಪ್ರಥಮ ಕಚೇರಿ 1904ರಲ್ಲಿ ಅನಂತರಾಮ ಭಾಗವತರು ಮಾಡಿಸಿದ್ದು ಅದೇ ದೇವಸ್ಥಾನದ ಎದುರಿನಲ್ಲಿ. ಅದೇ ದೇವಸ್ಥಾನದಲ್ಲಿ ಹೋಗೋದಕ್ಕಿಂತ ಮುಂಚೆ ಚೆಂಬೈಯವರು ಹೇಳಿದ್ರಂತೆ, ಏನೋ ನಾನು ಇವತ್ತು ಹೆಚ್ಚು ಬದುಕುವುದಿಲ್ಲ, ಆಯಿತು ನಂದು ಅಂತ. ಆದರೂ ಆ ದಿವಸ ಹೋಗಿ ಒಟ್ಟಪಾಲಂನಲ್ಲಿ ಅಕ್ಟೋಬರ 16ರಂದು 1974 ದಿವಸ ದೇವಸ್ಥಾನದಲ್ಲಿ ಹಾಡಿದಾರಂತೆ. ಹಾಡಿ ಅದ್ಭುತವಾಗಿ ಹಾಡಿದ್ದಾರೆ. ಮೈ ಬಿಟ್ಟುಕೊಂಡು ಹಾಡೋದು. ಅವರ ಇಡೀ ಅಂಗವಸ್ತ್ರ ಯಾವುದೂ ಇರೋದಿಲ್ಲ, ಬರೀ ಮೈಯಲ್ಲಿ ಆ ಚರುಬಿಕ್ ಮುಖ, ಉರುಟು ಮುಖ, ಮಗು ನಗೆ, ಆ ಒಂದು ವೃದ್ಧರ ಮುಖದಲ್ಲಿ ಬರುವಂಥ ಕಾಂತಿ, ಕಳೆ, ನಗು, ಆ ಪ್ರೌಢತೆ, ಪಕ್ವತೆ, ಅದು ಚೆಂಬೈಯೇ ಸರಿ ಅದಕ್ಕೆ ಅಂತ. ಚೆಂಬೈಯವರು ಆ ದೇವರಿಗೆ ಪೂರ್ಣವಾಗಿ ಸಂಗೀತವನ್ನು ಒಪ್ಪಿಸಿ ಮನೆಗೆ ಬಂದು ನಡೀತಾರೆ. ಇರಯನ್ ತಂಬಿ ಅಂತ ಹೇಳುವವರು ಒಂದು ಕರುಣ ಚೆಯ್ಯನಂದು ತಾಮಸಂ, ನಿನ್ನ ಕರುಣೆ ತೋರುವುದಕ್ಕೆ ಇಷ್ಟು ಲೇಟ, ಇಷ್ಟು ವಿಳಂಬವ ಅಂತ ಅರ್ಥ ಬರುವಂಥ ಒಂದು ಪದ ಲಿರಿಕ್ಸ್ ಬರೆದಿದ್ದಾರೆ. ಅದನ್ನು ಆ ದಿವಸ ಹಾಡಿದ್ದಾರೆ ಚೆಂಬೈಯವರು. ಕರುಣ ಚೆಯ್ಯುನಂದು ತಾಮಸಂ ಅಂತ, ಅದು ಕಡೆಯ ಹಾಡು. ಚೆಂಬೈಯವರು ಮನೆಗೆ ಬಂದರು. ಮನೆಗೆ ಬಂದು ಕೂಡಲೇ ಜಪ ಆಗಬೇಕು. ಜಪಕ್ಕೆ ಕೂತಿದ್ದಾರೆ. ಜಪ ಮುಗಿಯುವಷ್ಟರಲ್ಲಿಯೇ ಮಲಗಿದರು. ಮಲಗಿದವರು ಮತ್ತೆ ಏಳಲಿಲ್ಲ. ಅದೇ ಅವರ ಕೊನೆಯ ಉಸಿರು ಆಯಿತು. ಚೆಂಬೈ ಇವತ್ತು ಬರೀ ಧ್ವನಿ ಮುದ್ರಿಕೆಯಲ್ಲಿ ಮಾತ್ರ ಕೇಳಲಿಕ್ಕಾಗುವಂಥ ಒಂದು ಮ್ಯೂಸಿಯಮಿನ ಸೊತ್ತು. ಅವರ ಶಿಷ್ಯಂದರು ಸಕ್ಸಸ್ ಆಗಲಿಲ್ಲ, ಎಕ್ಸೆಪ್ಟ್ ಜೇಸುದಾಸ್ ಅವರು ಹೆಚ್ಚಾಗಿ ಚಲನಚಿತ್ರದ ಮಾಧ್ಯಮದಲ್ಲಿಯೇ ಬೆಳಗಿದರು. ಹಾಗಾಗಿ ಶಾಸ್ತ್ರೀಯ ಸಂಗೀತದ ಕಚೇರಿ ಕೊಡುವಾಗಲೂ ಕೂಡ ಅವರು ಆ ಮಾನ್ಯತೆಯಿಂದ ಜನ ನುಗ್ಗುತ್ತಿದ್ದರು. ಜೇಸುದಾಸ್ ಅವರ ಕಂಠಶ್ರೀಯಿಂದ ಎಲ್ಲರೂ ಚೆಂಬೈ ಅವರನ್ನು ನೆನೆಸಿಕೊಳ್ಳುವಂತಾಗ್ತಿತ್ತು. ಅದೇ ಓಘ, ಅದೇ ಸರ್ವಲಘು ಓಟ ಹೇಳುವಂಥ ಕ್ರಮ ಎಲ್ಲವೂ ಚೆಂಬೈಯವರದೇ. ಆದರೆ ಚೆಂಬೈಯವರ ನಂತರ ಮತ್ತೆ ಮಾತ್ರ ಯಾರೂ ಚೆಂಬೈಯವರ ಹಾಗೆ ಹಾಡುವುದನ್ನು ನಾವು ಕೇಳ್ತಾ ಇಲ್ಲ. ಕನಿಷ್ಠ ಅವರ ಸರ್ವಲಘು ಓಟದ ಒಳಗಿನ ಗುಟ್ಟನ್ನಾದರೂ ತಿಳಿದು ನಾವು ಕಲಿತುಕೊಡೋದು ಇದೆ ಅಂತ ನನಗನ್ನಿಸ್ತದೆ. ಆ ಚೆಂಬೈ ಮಹಾಶಯರಿಗೆ ವೈಭವದಿಂದ ಮುಂದೆ ಹೋದಂತಹ ಆ ಚೆಂಬೈ ವೈದ್ಯನಾಥ ಭಾಗವತರವರಿಗೆ ನಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಇನ್ನೊಂದು ಸಲ ಯಾರೂ ಹಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸಾಯಂಕಾಲೇ ವನಾಂತೆ ಕುಸುಮಿತ ಸಮಯೇ ಸೈಕತೆ ಚಂದ್ರಿಕಾಯಾಮ್ ಅಂತೇಳು ಹಾಡಿದಂಥ ಒಂದು ರಾಗಮಾಲಿಕೆಯನ್ನು ಸ್ವಲ್ಪ ಕೇಳಿಸ್ತೇನೆ, ಆಮೇಲೆ ಮಾತಾಡ್ತೇನೆ.
ಇದು ಆಲ್ ಟೈಮ್ ರೆಕಾರ್ಡು. ಸಾಯಂಕಾಲ ಇಂಥ ಚೆಂಬೈಯವರು ಒಂದು ಸಲ ಬಾಲಮುರಳಿ ಕೃಷ್ಣ ಅವರಿಗೆ ಸನ್ಮಾನಿಸಲಿಕ್ಕೆ ವಿಜಯವಾಡಕ್ಕೆ ಹೋಗ್ತಾರೆ. ಇದು 50ರ ದಶಕದಲ್ಲಿ. ಬಾಲಮುರಳಿಗೆ ಆಗ ಪ್ರಾಯ ಎಷ್ಟು, 20-25 ಇರ್ಬೋದು. ಚೆಂಬೈಯವರು 1896ರವರು. ಬಾಲಮುರಳಿ ಕೃಷ್ಣ ಅವರಿಗೆ ವಿಜಯವಾಡದವರು ಗಂಡ ಪೆಂಡೇರಂ ಅಂತ ಹೇಳುವಂಥ ಚಿನ್ನದ ಕಡಗವನ್ನು ಕಾಲಿಗೆ ಕಟ್ಟಿ ಒಂದು ಉತ್ಸವದ ಹಾಗೆ ಅವರನ್ನು ವಿಜೃಂಭಿಸುವಂಥ ಸಮ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಯಾರನ್ನು ಕರೆಯುವುದು? ಗಂಡ ಪೆಂಡೇರಮನ್ನು ಕಟ್ಟಲಿಕ್ಕೆ ಚಿನ್ನದ ಕಡಗವನ್ನು ಎಡಕಾಲಿಗೆ ಕಟ್ಟಬೇಕು. ಬಾಲಮುರಳಿ ಅವರ ಎಡಕಾಲಿಗೆ ಕಟ್ಟಬೇಕು ಚಿನ್ನದ ಕಡಗವನ್ನು, ಅವರು ಮಾಡಿದ ಸಾಧನೆಗೆ. ಯಾರೂ ಒಪ್ಪಲಿಲ್ಲ. ಚೆಂಬೈಯವರು ಅವರನ್ನು ಕೇಳಿದಾಗ, ನಾನು ಬರ್ತೇನೆ, ನಾನು ಹಾಡ್ತೇನೆ ಅಂತ, ನಾನು ಅಲ್ಲಿಗೆ ಬರ್ತೇನೆ ಅಂಥೇಳಿ ಅದಕ್ಕೋಸ್ಕರ ವಿಜಯವಾಡಕ್ಕೆ ಟ್ರೈನ್ನಲ್ಲಿ ಬಂದಿದ್ದಾರೆ. ಬಂದಾಗ ಅವರನ್ನು ಎದುರುಗೊಂಡು ಮೊದಲು ಬಾಲಮುರಳಿಯವರು ಅಡ್ಡ ಬಿದ್ದರಂತೆ ಚೆಂಬೈಯವರಿಗೆ. ಅಷ್ಟೇ. ಆಮೇಲೆ ಬಾಲಮುರಳಿಯವರ ಬಗ್ಗೆ ಮಾತನಾಡಿದರು. ನಾನು ಪ್ರಾಯದಲ್ಲಿ ಹಿರಿಯವನಿರ್ಬೋದು, ಆದರೆ ಕಲಾವಿದನಾಗಿ ಹಿರಿಯವ ಈ ಹುಡುಗ ಅಂತ. ಇದು ಬರೆದಿರೋದು ಬಾಲಮುರಳಿ ಕೃಷ್ಣ ಅವರ ಸ್ಟೂಡೆಂಟ್ BM ಸುಂದರಂ ಅವರ ಬಗ್ಗೆ. ಬಾಲಮುರಳಿ ಕೃಷ್ಣ ಅವರ ಆತ್ಮಕಥೆ ಬರೆಯುವಾಗ ಅವರು ಬರೆದಿರೋದು ಇದು. ಚೆಂಬೈಯವರು ಹೇಳಿದ ಮಾತು, ನಾನು ಕಲಾವಿದನಾಗಿ ಇವನಿಗಿಂತ ಕಿರಿಯ, ಅವನೇ ದೊಡ್ಡವ. ನನಗೆ ಇವನನ್ನು ಸನ್ಮಾನಿಸಲಿಕ್ಕೆ ಅಂತೇಳಿ ಹೊರಡುವಾಗ ಎಲ್ಲರೂ ನನಗೆ ಅಡ್ಡ ಬಂದಿದ್ದಾರೆ, ನೀನು ಯಾಕೆ ಹೋಗ್ತೀಯಾ ಸಣ್ಣ ಹುಡುಗನಿಗೆ ಅಂತ ಹೇಳಿದ್ದಾರೆ. ಅದಲ್ಲ, ನಾನೇ ಸನ್ಮಾನ ಮಾಡ್ತೇನೆ, ನನ್ನ ಪ್ರಿವಿಲೇಜ್ ಇದು ಅಂಥೇಳಿ ಕೇಳಿ ನಾನು ಏನು ಹೇಳ್ತೇನೆ ಅಂತ. ಈಗ ಚೆಂಬೈಯವರು ಬಾಲಮುರಳಿಯವರನ್ನು ಒಟ್ಟಿಗೆ ಕೂರಿಸಿದ್ರಂತೆ ಸ್ಟೇಜ್ನಲ್ಲಿ. ಎದುರಿನಲ್ಲಿ ಸ್ಟೂಲು ತರಿಸಿದ್ರಂತೆ. ನಿನ್ನ ಎಡಕಾಲನ್ನಿಲ್ಲಿ ಇಡು ಅಂತ ಹೇಳಿದ್ರಂತೆ. ಬಾಲಮುರಳಿಯವರು ಎಡಕಾಲನ್ನಿಟ್ಟರು ಸ್ಟೇಜ್ನಲ್ಲಿ ಸ್ಟೂಲ್ನ ಮೇಲೆ. ಚಿನ್ನದ ಕಡಗ ಗಂಡ ಪೆಂಡೇರಮ್ಮನ್ನು ಚೆಂಬೈಯವರು ಸ್ವತಃ ಕೈಯಲ್ಲಿ ತೆಗೆದು ಬಾಲಮುರಳಿಯವರ ಎಡಕಾಲಿಗೆ ಚಿನ್ನದ ಕಡಗ ತೊಡಿಸಿದ್ರಂತೆ. ಆ ಮಹಾನುಭಾವನಿಗೆ ನೀವು ಸಹ ನಮಸ್ಕಾರ ಹೊಡಿಬೇಕು. ಅಂಥ ಒಂದು ಹಿರಿ ಹೃದಯ ಚೆಂಬೈ. ನಮ್ಮ ಊರಿಗೆ ಚೆಂಬೈ ವೈದ್ಯನಾಥ ಭಾಗವತರ್ ಸ್ವಲ್ಪ ರೆಲೆವೆಂಟ್ ಇದ್ದಾರೆ. ಅವರ 2 ಜನ ಶಿಷ್ಯಂದರು, ಒಂದು ಪಡುಬಿದ್ರೆ ಸುಬ್ರಾಯ ಮಾಣಿ ಭಾಗವತರ್ ಅಂತ, ಇನ್ನೊಬ್ಬರು BV ನಾರಾಯಣ ಐತಾಳ್ ಅಂತ ಪಾದೂರ್ನವರು. ಇವರಿಬ್ಬರೂ ಚೆಂಬೈಯವರಲ್ಲಿ ಗುರುಕುಲ ಪದ್ಧತಿಯಿಂದ ಕಲಿತುಕೊಂಡು ನಮ್ಮ ಊರಿಗೆ ಸ್ವಲ್ಪ ಚೆಂಬೈಯ ವಾಸನೆಯನ್ನು ತಗೊಂಡು ಬಂದವರು. ಆದರೂ ಅವರಿಗೆ ಗಂಟಲಿನ ಸಾಮರ್ಥ್ಯದ ಕೊರತೆ ಇದ್ದದ್ರಿಂದ ಅಷ್ಟಾಗಿ ಮಿಂಚಲಿಲ್ಲ. ಆದರೆ ಸುಬ್ರಾಯ ಮಾಣಿ ಭಾಗವತರನ್ನಾಗಲಿ ನಾರಾಯಣ ಐತಾಳರವರನ್ನಾಗಲಿ ನಾನು ಮಾತನಾಡಿಸಿದ್ದೇನೆ. ಚೆಂಬೈ ವೈಭವವನ್ನು ಅವರ ಹತ್ರವೂ ಕೇಳಿ ತಿಳಿದಿದ್ದೇನೆ. ಚೆಂಬೈಯವರ ಗರಡಿಯಲ್ಲಿ ಪಳಗಿದ ಆ ಆತ್ಮಶಕ್ತಿ, ಆತ್ಮಸ್ಥೈರ್ಯ ಪಡುಬಿದ್ರೆ ಮಾಣಿ ಭಾಗವತರ ಅವರಲ್ಲಿಯೂ ನಾನು ನೋಡಿದ್ದೇನೆ. ನಮ್ಮ ಊರಿನಲ್ಲಿ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಚೆಂಬೈಯವರ ಸಂಗೀತ ತುಂಬ ಕಾಲ ಓಡಾಡ್ತಾ ಇತ್ತು ಅಂತ ನಾನು ತಿಳಿದಿದ್ದೇನೆ. ಅದು ನಮ್ಮ ಭಾಗ್ಯ. ಎಷ್ಟಂದರೂ ನಾವು ಕೇರಳಕ್ಕೆ ಜಾಯಿನ್ ಆಗಿದ್ದವರೇ ಆದದ್ರಿಂದ ನಮಗೆ ಅಷ್ಟೊಂದು ಸೌಲಭ್ಯ ಸಿಕ್ಕಿದ್ದು ನಮ್ಮ ಪುಣ್ಯ. ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ಈ ಚೆಂಬೈ ವೈಭವವನ್ನು ಕೇಳಿದ ವೀಕ್ಷಕರಾದ ನಿಮಗೆಲ್ಲರಿಗೂ ಅತ್ಯಂತ ಕೃತಜ್ಞತೆಯಿಂದ ವಂದಿಸ್ತೇನೆ. ನಮಸ್ಕಾರ.